शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः। सरस्वती नमस्तुभ्यं वरदे कामरूपिणी विद्यारम्भं करिष्यामि ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭೋದಯ. ಭವ್ಯವಾದ, ಮನೋಹರವಾದ, ಅತೀ ಸುಂದರವಾದ, ಪವಿತ್ರವಾದ ನಮ್ಮ ಒಳಗೆ ಇರುವಂತಹ ಈ ಸುಂದರವಾದ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಇವತ್ತಿನಿಂದ ಭಗವತ್ಪಾದ ಆದಿಶಂಕರಾಚಾರ್ಯರು ರಚಿಸಿರುವಂತಹ ಅದ್ಭುತವಾದ, ಉತ್ಕೃಷ್ಟವಾದ, ಸರ್ವೋತ್ಕೃಷ್ಟವಾದ ಒಂದು ಸ್ತೋತ್ರ ಸೌಂದರ್ಯ ಲಹರಿ, ಇದರ ಅರ್ಥವನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡಕ್ಕೆ ಹೊರಟಿದ್ದೇವೆ. ಕೆಲವು ವರ್ಷಗಳ ಹಿಂದೆ ಬಹುಶಃ ಸೌಂದರ್ಯ ಲಹರಿಯ ವಿಚಾರ ಹೆಚ್ಚು ಗೊತ್ತಿರಲಿಲ್ಲ. ಆದರೆ ಈಗ ಹಲವಾರು ಜನ ಅದನ್ನ ನಿತ್ಯ ಪಾರಾಯಣ ಕೂಡ ಮಾಡ್ತಾ ಇದ್ದಾರೆ. ಹೇಗೆ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮದ ಪಾರಾಯಣವನ್ನ ನಿತ್ಯ ಪಾರಾಯಣ ಮಾಡ್ತಿದ್ದಾರೋ ಹಾಗೆಯೇ ಹಲವಾರು ಜನ ಸೌಂದರ್ಯ ಲಹರಿಯ ಪಾರಾಯಣವನ್ನು ಕೂಡ ದಿನನಿತ್ಯ ಆಗದೇ ಇದ್ರೆ ಮಂಗಳವಾರ, ಶುಕ್ರವಾರ ಅಥವಾ ಹುಣ್ಣಿಮೆ ದಿನ ಈ ಥರ ಅದನ್ನು ಪಾರಾಯಣ ಮಾಡ್ತಾ ಇದ್ದಾರೆ. ತುಂಬ ಉತ್ತಮವಾದ ಒಂದು ಸೇವೆ ಅಂತ ಹೇಳ್ಬೋದು. ಹೇಗೆ ಅಂತ ಹೇಳಿದ್ರೆ, ಯಾರೋ ಒಬ್ರು ಹೇಳಿದ್ರು, ಇದು ಒಂದು ನ್ಯೂಕ್ಲಿಯರ್ ಮಿಸೈಲ್. ಈಗ ನಮಗೆ ಮಿಸೈಲ್ ಬಗ್ಗೆ ನಮಗೆ ಸ್ವಲ್ಪ ಗೊತ್ತಿದೆ. ಆ ಕಡೆ ಈ ಕಡೆ ಯುದ್ಧ ಆಗ್ತಾ ಇದ್ದಾಗ ಹೇಗೆ ಬೇಕಾಗಿದೆ ಮಿಸೈಲ್, ಎಷ್ಟು ಪರಿಣಾಮವನ್ನು ಬೀರುತ್ತೆ ಅದು ಶತ್ರುವಿನ ಮೇಲೆ ಅಂತ ನಮ್ಗೆಲ್ರಿಗೂ ತಿಳಿದಿದೆ. ಹಾಗೆ ಇದು ಕೂಡ ಒಂದು ನ್ಯೂಕ್ಲಿಯರ್ ಮಿಸೈಲ್. ಶತ್ರುವನ್ನ ಜಯಿಸೋದಿಕ್ಕೆ ಬೇಕಾಗಿರುವಂತಹ ಒಂದು ಅಸ್ತ್ರ. ಯಾರು ಶತ್ರು? ಶತ್ರು ಯಾರು ಬೇರೆಯವರಲ್ಲ, ಹೊರಗಿನ ದೇಶದವರು, ಆ ದೇಶದವರು, ಈ ದೇಶದವರು ನಮಗೆ ಶತ್ರು ಅಲ್ಲ. ನಮಗೆ ನಾವೇ ಶತ್ರು. ನಮ್ಮ ಮನಸ್ಸನ್ನ ನಾವು ಜಯಿಸಬೇಕಾಗಿದೆ. ಹಾಗಾಗಿ ಈ ಸೌಂದರ್ಯ ಲಹರಿಯ ಅರ್ಥವನ್ನು ತಿಳಿಯುವುದರ ಮೂಲಕ ನಮ್ಮನ್ನು ನಾವು ಜಯಿಸಿಕೊಂಡು ಆ ಜಗನ್ಮಾತೆಯನ್ನ ನಮ್ಮಲ್ಲಿಯೇ ನಾವು ಕಾಣುವಂತೆ ಆಗಬೇಕು. ನಮಗೆ ಅಂತರ್ದೃಷ್ಟಿಯಲ್ಲಿ ಅವಳ ಸಾಕ್ಷಾತ್ಕಾರ ಆಗಬೇಕಾಗಿದೆ. ಹಾಗಾಗಿ ಸೌಂದರ್ಯ ಲಹರಿಯ ಪಾರಾಯಣದ ಜೊತೆಯಲ್ಲಿ ಅರ್ಥವನ್ನು ಕೂಡ ಸ್ವಲ್ಪ ಸ್ವಲ್ಪ ತಿಳಿದುಕೊಂಡು ನಾವು ಈ ಅಧ್ಯಾತ್ಮ ಪದದಲ್ಲಿ ಮುಂದಕ್ಕೆ ಸಾಗುವಂತಹ ಪ್ರಯತ್ನವನ್ನ ಮಾಡೋಣ. ಎಲ್ಲರಿಗೂ ತಿಳಿದೇ ಇದೆ ಭಗವತ್ಪಾದ ಆದಿಶಂಕರಾಚಾರ್ಯರ ಜೀವನ ಚರಿತ್ರೆ. ಆರ್ಯಾಂಬ ಮತ್ತೆ ಶಿವಗುರು ಅಂತ ಹೇಳುವ ತಾಯಿ ತಂದೆಯರು ಹಲವಾರು ವರ್ಷಗಳ ಕಾಲ ಮಕ್ಕಳಿಲ್ಲದೆ ಶಿವನ ತಪಸ್ಸನ್ನ ಮಾಡಿ ಶಿವನನ್ನೇ ಮಗುವಾಗಿ ಪಡೆದುಕೊಂಡಂತಹ ಪುಣ್ಯವಂತರು. ಚಿಕ್ಕ ವಯಸ್ಸಿನಲ್ಲಿಯೇ ಅಧ್ಯಾತ್ಮದಲ್ಲಿ ಅತಿಯಾದ ಆಸಕ್ತಿ ಇತ್ತು. ಈ ಒಂದು ಘಟನೆ ಎಲ್ಲರಿಗೂ ಗೊತ್ತಿರಬಹುದು. ಒಂದು ಸಲ ತಂದೆಗೆ ಯಾವುದೋ ಕೆಲಸದ ನಿಮಿತ್ತ ಹೊರಗಡೆ ಹೋಗಬೇಕಾಗಿತ್ತು. ಹಾಗಾದಾಗ ಆರ್ಯಾಂಬರಿಗೆ ಮನೆಯಲ್ಲಿರುವಂತಹ ಪೂಜೆ, ದಿನನಿತ್ಯದ ಪೂಜೆ ಮಾಡುವಂತಹ ಕೆಲಸ ಬಿತ್ತು. ಆದರೆ ಬಹಿಷ್ಠೆಯಾಗಿದ್ದ ಕಾರಣ ಆ ದಿನ ಮಾಡಲು ಸಾಧ್ಯ ಆಗದೇ ಇದ್ದಾಗ ಪುಟ್ಟ ಬಾಲಕನಾದ ಶಂಕರನನ್ನ ಕರೆದು
ನೈವೇದ್ಯ ಮಾಡಿ ಪೂಜೆ ಮಾಡು ಅಂತ ಹೇಳಿದಾಗ ಸರಿ ಅಂತ ಹೇಳಿ ಪಂಚೆ ಉಟ್ಟುಕೊಂಡು ಪುಟ್ಟ ಬಾಲಕ ನೈವೇದ್ಯವನ್ನ, ಹಾಲಿನ ನೈವೇದ್ಯ ತಂದೆ ದಿನ ಅರ್ಪಿಸ್ತಾ ಇದ್ರು. ಹಾಗೆಯೇ ಶಂಕರ ಕೂಡ ಹಾಲಿನ ನೈವೇದ್ಯವನ್ನ ಇಟ್ಟು, ಯಾಕೆ ತಾಯಿ ಬಂದು ಕುಡಿತಾ ಇಲ್ಲ, ಬರ್ತಾ ಇಲ್ವಲ್ಲ ಅಂತ ಹೇಳಿ ದುಃಖದಿಂದ ಇರ್ತಾನೆ. ಕರಿತಾನೇ ಇದ್ದಾನೆ, ಅಮ್ಮ ಬಾ, ಬಂದು ಹಾಲು ಕುಡ್ದು ಹೋಗು, ನನ್ನ ಅಪ್ಪ ಕೊಟ್ಟಾಗ ನೀನು ಕುಡಿತೀಯಲ್ಲ, ಈಗ ಯಾಕೆ ಕುಡಿತಾ ಇಲ್ಲ ನೀನು ಅಂತ ಕೇಳಿ ದುಃಖದಿಂದ ಅಳೋದು ಶುರು ಮಾಡಿದಾಗ ಆ ಜಗನ್ಮಾತೆಗೆ ಹೃದಯ ಸ್ರವಿಸಿ ಅಲ್ಲಿ ಪ್ರತ್ಯಕ್ಷಳಾಗಿ ಹಾಲನ್ನ ಒಂದೇ ಗುಟುಕಿನಲ್ಲಿ ಕುಡಿದು ಬಿಡ್ತಾಳಂತೆ. ಮತ್ತೆ ಅಳುವ ಶುರು ಮಾಡ್ತಾನೆ ಶಂಕರ. ಈಗೇನಾಯ್ತು, ನಾನು ಕುಡ್ದೆ ತಾನೆ ಅಂತ ಕೇಳಿದಾಗ, ಎಲ್ಲವನ್ನೂ ನೀನು ಕುಡ್ದ್ಯಾ, ನನಗೂ ಹಸಿವಾಗ್ತಾ ಇದೆ, ನನಗೆ ದಿನ ಅಪ್ಪ ನಿನ್ಗೆ ಕೊಟ್ಟ ನೈವೇದ್ಯದಲ್ಲಿ ಉಳಿದಿದ್ದನ್ನು ನನಗೆ ಕೊಡ್ತಾ ಇದ್ರು, ನೀನೆಲ್ಲ ಯಾಕೆ ಕುಡಿದು ಬಿಟ್ಟೆ ಇವತ್ತು ಅಂತ ಕೇಳಿದಾಗ ಅವಳು ನಕ್ಕು ತನ್ನ ಎದೆಯಿಂದ ಹಾಲು ತೆಗೆದು ಆ ಮಗುವಿಗೆ ಉಣಬಡಿಸ್ತಾಳೆ. ಹಾಗಾಗಿ ಶಂಕರಾಚಾರ್ಯರಿಗೆ ಪರಮಶಿವನ ಅವತಾರವೇ, ಅದು ಅಲ್ಲದೆ ಜಗನ್ಮಾತೆಯ ಹಾಲನ್ನ ಉಂಡು ಎಲ್ಲವನ್ನು ಕರಗತ ಮಾಡಿಕೊಳ್ಳುವಂತೆ, ಎಲ್ಲ ಸಂಸ್ಕೃತ ಇರಲಿ ಅಥವಾ ಅಧ್ಯಾತ್ಮ ಕ್ಷೇತ್ರದಲ್ಲಿ ಏನೇನಿದೆಯೋ ಎಲ್ಲವನ್ನು ಕೂಡ ಕರಗತ ಮಾಡುವಂತೆ ಆಗುವಂತಹ ಒಂದು ಘಟನೆ ಇದು. ತಾಯಿ ಹತ್ರ ಈ ವಿಚಾರ ಹೇಳಿದಾಗ, ಓಹೋ ಹೀಗೆಲ್ಲ ಆಯ್ತು ಅಂತ ಹೇಳಿ ತಂದೆಯೂ ಬಂದಾಗ ವಿಚಾರವನ್ನು ತಿಳಿಸಿದಾಗ, ಸರಿ ಬೇರೆಯವರಿಗೆ ಯಾರಿಗೂ ಹೇಳಬೇಡ, ಯಾಕೆಂತೇಳಿದ್ರೆ ಅವನು ವರ್ಣಿಸಿದ ನಮೂನೆ ಆ ಥರ ಇತ್ತು. ಓಹೋ ಹೌದು, ಜಗನ್ಮಾತೆಯೇ ಬಂದು ಹಾಲನ್ನು ಕೊಟ್ಟಿದ್ದಾಳೆ ಅಂತ ತಿಳಿಯಿತು. ಹಾಗಾಗಿ ಈ ಬಾಲಕನ ಬಗ್ಗೆ ನಾವು ಯಾವುದೇ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಗೊತ್ತಾಯಿತು. ಯಾಕೆಂತ ಹೇಳಿದ್ರೆ ಜಗನ್ಮಾತೆ ಅವನನ್ನ ಕೊಟ್ಟವಳು, ಹಾಗೆ ನೋಡಿಕೊಳ್ಳೋ ಕೂಡ ಅವಳೇ ಅಂತ ಹೇಳಿ ಅವರಿಗೆ ಖಾತ್ರಿ ಆಯಿತು ತಂದೆ ತಾಯಿಗೆ. ಆಮೇಲೆ ಸ್ವಲ್ಪ ದೊಡ್ಡದಾದಾಗ ಭಿಕ್ಷೆಗೆ, ಗುರುಕುಲದಲ್ಲಿರ್ತಾನೆ, ಭಿಕ್ಷೆಗೆ ಹೋಗ್ತಾನೆ. ಒಂದು ಮನೆಯಲ್ಲಿ ಭಿಕ್ಷಾಂ ದೇಹಿ ಅಂತ ಹೇಳಿ ಆ ಮನೆಯ ಒಡತಿ ಗೃಹಿಣಿ ಹೊರಗಡೆ ಬಂದು ನೋಡ್ತಾಳೆ. ಎಂಥ ತೇಜಸ್ಸಿರುವಂತಹ ಬಾಲಕ, ಆದರೆ ದುಃಖದ ವಿಷಯ ಅಂತ ಹೇಳಿದ್ರೆ ಮನೆಯಲ್ಲಿ ಕೊಡೋದಿಕ್ಕೆ ಏನೂ ಇಲ್ಲ, ಏನನ್ನ ಕೊಡ್ಲಿ ನಾನು ಅಂತ ಹೇಳಿ ಹೋಗಿ ಎಲ್ಲಾ ಕಡೆ ಹುಡುಕಿ ನೋಡಿದಾಗ ಒಂದು ಸಣ್ಣ ಒಣ ನೆಲ್ಲಿಕಾಯಿ ಸಿಕ್ಕಿ ಅದನ್ನ ಕೊಡ್ತಾಳೆ. ಕೊಡುವಾಗ ಹೇಳ್ತಾಳೆ, ಇದು ಇಷ್ಟು ಮಾತ್ರ ಇರೋದು ನನ್ನಲ್ಲಿ, ಇದನ್ನೇ ನಾನು ಕೊಡಕ್ಕೆ ಸಾಧ್ಯ ನಿಂಗೆ ಅಂತ ಹೇಳಿ ಕಣ್ಣೀರಿಟ್ಟಾಗ ಪುಟ್ಟ ಬಾಲಕನಾದ ಶಂಕರನಿಗೆ ಓಹೋ ಹೀಗೂ ಇರತ್ತೆ ಅಂತ ಗೊತ್ತಾಯಿತು. ಆಗ ಆ ಲಕ್ಷ್ಮಿಯನ್ನ ಸ್ತೋತ್ರ ಮಾಡಿ, ಕನಕಧಾರ ಅಂತ ಸ್ತೋತ್ರ ಎಲ್ಲರಿಗೂ ಗೊತ್ತೇ ಇದೆ, ಆ ಸ್ತೋತ್ರದ ಮೂಲಕ ಜಗನ್ಮಾತೆಯನ್ನ ಪೂಜಿಸಿದಾಗ ಅವಳು ಅಲ್ಲಿ ಪ್ರತ್ಯಕ್ಷ ಆಗಿ ಕನಕದ ಧಾರೆಯನ್ನೇ ಸುರಿಸ್ತಾಳೆ. ನೋಡಿ, ಅವನಿಗೆ ಬೇಕಾಗಿ ಮಾಡಿದ್ದಲ್ಲ ಇದು, ಬೇರೆಯವರಿಗೆ ಬೇಕಾಗಿ ಮಾಡಿರುವಂತಹ ಒಂದು ಸೇವೆ ಇದು. ಆ ಪುಟ್ಟ ಬಾಲಕನಲ್ಲಿಯೇ ನಾನು ಇತರರಿಗೆ ಬೇಕಾಗಿ ಬದುಕಬೇಕು, ನನಗೋಸ್ಕರ ಅಲ್ಲ ಅಂತ ಹೇಳುವ ಭಾವನೆ ಆವಾಗ ಚಿಕ್ಕಂದಿನಲ್ಲಿಯೇ ಅದು ಮೂಡಿತ್ತು. ನಾವೆಲ್ಲ ನಮಗೋಸ್ಕರ, ನಾವು ಕನಕದಾರ ಹೇಳ್ತೇವೆ, ಯಾಕೆ ನಮಗೆ ಕನಕದ ದಾರಿ ಬೀಳಲಿ ಅಂತ ಹೇಳಿ ಅಲ್ವೇ, ನಮ್ಮ ಮೇಲೆ ಬೀಳಲಿ, ಬೇರೆಯವರ ಮೇಲೆ ಬೀಳಲಿ ಅಂತ ನಮ್ಗೇನು ಆಸಕ್ತಿ ಇಲ್ಲ. ಕನಕಧಾರ ಅಂತ ಹೇಳಿದ್ರೆ ಅಲ್ಲಿ ಬರೀ ಸಂಪತ್ತು ಅಂತಲ್ಲ, ಎಲ್ಲವನ್ನೂ ಕೊಡುವಂಥದ್ದು. ಉತ್ತಮವಾದ ಮನಸ್ಸು, ಉತ್ತಮವಾದ ಆರೋಗ್ಯ, ಹಾಗೆಯೇ ಉತ್ತಮವಾದ ಕ್ಷೇತ್ರದಲ್ಲಿ ಅಂದರೆ ಅಧ್ಯಾತ್ಮ ಕ್ಷೇತ್ರದಲ್ಲಿ ಆಸಕ್ತಿ, ಇದೆಲ್ಲವೂ ಅವಳ ಅನುಗ್ರಹವೇ. ಹಾಗಾಗಿ ಅದೆಲ್ಲವೂ ಕೂಡ ಕನಕದ ಧಾರೆ. ಆಮೇಲೆ ಗೋವಿಂದ ಪಾದಾಚಾರ್ಯರನ್ನ ಗುರುವಾಗಿ ಸ್ವೀಕಾರ ಮಾಡ್ತಾನೆ. ಒಂದು ಸಮಯದಲ್ಲಿ ನರ್ಮದಾ ನದಿ ತೀರದಲ್ಲಿ ಒಂದು ಗುಹೆಯಲ್ಲಿ ಗುರು ತಪಸ್ಸನ್ನ ಮಾಡಕ್ಕೆ ಕೂತಿದ್ದಾಗ ನರ್ಮದಾ ನದಿಯ ಪ್ರವಾಹ ಶುರುವಾಯಿತು. ನೀರು ಉಕ್ಕೇರಿ ಬಂದು ಈ ಗುಹೆ ಹತ್ರ ಬರುವಾಗ ಆದಿಶಂಕರಾಚಾರ್ಯರು ಅದನ್ನ ತನ್ನ ಕಮಂಡಲದಲ್ಲಿ ಎಳೆದುಕೊಳ್ತಾರೆ, ಸೆಳೆದುಕೊಳ್ತಾರೆ. ಆ ಪ್ರವಾಹ ನರ್ಮದಾ ನದಿಯ ನೀರನ್ನೆಲ್ಲ ತನ್ನ ಕಮಂಡಲದಲ್ಲಿ ಸೆಳೆದುಕೊಂಡು, ನನ್ನ ಗುರುವಿಗೆ ಯಾವ ತೊಂದರೆಯೂ ಆಗಬಾರ್ದು,
ತಪಸ್ಸಿಗೆ ಕೂತಿದ್ದಾರೆ, ನನ್ನ ಗುರುವಿಗೆ ಯಾವ ತೊಂದರೆ ಆಗಬಾರ್ದು ಅಂತ ಹೇಳುವ ವಿಚಾರದಿಂದ ಆ ನರ್ಮದಾ ನದಿಯ ನೀರನ್ನೆಲ್ಲ, ಪ್ರವಾಹದ ನೀರನ್ನೆಲ್ಲ ಕಮಂಡಲಿನಲ್ಲಿ ಇಟ್ಟು ಗುರುವನ್ನ ರಕ್ಷಿಸಿದಂತಹ ಒಂದು ಶಿಷ್ಯ. ನಮಗೆಲ್ಲರ ಗುರು ರಕ್ಷಿಸಬೇಕಾಗಿರತ್ತೆ. ಆದರೆ ಇವರ ಸಾಮರ್ಥ್ಯ ಹೇಗಿತ್ತು ಅಂತ ಹೇಳಿದ್ರೆ, ಗುರುವನ್ನೇ ಅಪಾಯದಿಂದ, ಗುರುವಿಗೆ ಬೇಕಾಗಿತ್ತೋ ಇಲ್ವೋ ಅದು ಬೇರೆ ಪ್ರಶ್ನೆ, ಅವರು ಕೂಡ ತುಂಬಾ ಶಕ್ತಿಶಾಲಿ ಆಗಿದ್ರು. ಆದರೆ ಗುರುವಿನ ಮೇಲಿನ ಪ್ರೇಮವನ್ನ ಈ ರೀತಿಯಲ್ಲಿ ನಮಗೆ ತಿಳಿಸಿಕೊಟ್ಟಂಥವರು. ಇನ್ನು ಈ ಸೌಂದರ್ಯಲಹರಿಯ ರಚನೆಯ ಬಗ್ಗೆ ಕೆಲವು ಪುಸ್ತಕಗಳಲ್ಲಿ ಬೇರೆ ಬೇರೆ ಆದ ವಿಚಾರಗಳಿವೆ. ಆದಿಶಂಕರಾಚಾರ್ಯರು ಇದ್ದ ಸಮಯದಲ್ಲಿ ನಮ್ಮ ವೈದಿಕ ಅಂದ್ರೆ ವೇದಕ್ಕೆ ಪ್ರಾಮುಖ್ಯತೆಯನ್ನ ಕೊಡೋದನ್ನ ಸ್ವಲ್ಪ ಕಡಿಮೆ ಮಾಡಿದ್ರು ಜನ. ಬುದ್ಧನ ಅನುಯಾಯಿಗಳು ವೇದವನ್ನ ಅಷ್ಟು ಸ್ವೀಕಾರ ಮಾಡುತ್ತಿರಲಿಲ್ಲ, ಅಥವಾ ತಮ್ಮದೇ ಆದ ರೀತಿ ನೀತಿಗಳನ್ನ ಪಾಲಿಸ್ತಾ ಇದ್ರು, ಅಥವಾ ಬುದ್ಧನು ತಿಳಿಸಿಕೊಟ್ಟಂತಹ, ಬೋಧಿಸಿದಂತಹ ನಿಯಮಗಳನ್ನು, ರೀತಿ ನೀತಿಗಳನ್ನ ಪಾಲಿಸ್ತಾ ಇದ್ರು. ಅದು ತಪ್ಪು ಅಂತಲ್ಲ. ಆದರೆ ನಮ್ಮ ವೇದಗಳಲ್ಲಿ, ಉಪನಿಷತ್ತಿನಲ್ಲಿ ಬರುವಂತಹ ವಿಚಾರವನ್ನ ಅಲ್ಲಗಳೆತಾ ಇದ್ರು. ಇನ್ನು ಕೆಲವರು ಕರ್ಮಕಾಂಡಕ್ಕೆ ಮಾತ್ರ ಪ್ರಾಮುಖ್ಯತೆಯನ್ನು ಕೊಟ್ಟು ಜ್ಞಾನಕಾಂಡವನ್ನ ಬಿಟ್ಟಿದ್ರು. ಇದು ನಾವು ಉಪದೇಶದ ಸಾರದಲ್ಲಿ ಕೂಡ ಆ ಘಟ್ಟವನ್ನ ನಾವು ನೋಡಿದ್ದೇವೆ, ಆ ಕಥೆಯನ್ನ ನಾವು ತಿಳಿದುಕೊಂಡಿದ್ದೇವೆ. ಹಾಗೆ ಆದಿಶಂಕರಾಚಾರ್ಯರು ಅದ್ವೈತ ಮತವನ್ನ ಪ್ರತಿಪಾದಿಸ್ತಾ ಮುಂದಕ್ಕೆ ಸಾಕಿದ ಹಾಗೆ ಶತ್ರುಗಳು, ವೈರಿಗಳು ಜಾಸ್ತಿ ಆಗ್ತಾ ಹೋದ್ರು. ಅಂದ್ರೆ ನಮ್ಮಲ್ಲಿ ಸಮಾಜ ಹೇಗೆ ಅಂತ ಹೇಳಿದ್ರೆ, ಯಾರಾದ್ರೂ ಒಂದು ವಿಚಾರವನ್ನ, ಉತ್ತಮವಾದ ವಿಚಾರವನ್ನ ತಿಳಿಸಿ ಸ್ವಲ್ಪ ಪ್ರಸಿದ್ಧಿಯನ್ನು ಪಡಿತಾರೆ ಅಂತಾದ್ರೆ ಅವರನ್ನ ಹೇಗೆ ಕೆಳಗೆ ಎಳೆಯುವುದು, ಇದು ನಮ್ಮಂತಹ ಸಾಮಾನ್ಯ ಮನುಷ್ಯರಲ್ಲಿ ಇರುವಂತಹ ಒಂದು ಪ್ರವೃತ್ತಿ. ಯಾರಾದ್ರೂ ಮೇಲಕ್ಕೆ ಏರ್ತಾ ಇದ್ದಾರೆ ಅಂತಾದ್ರೆ ಅವರನ್ನು ಹೇಗಾದ್ರೂ ಮಾಡಿ ಕೆಳಗೆ ಎಳಿಬೇಕು ಅಲ್ವೇ? ಆ ಸಮಯದಲ್ಲೂ ಇದೇ ತರದ ಪ್ರವೃತ್ತಿ ಇತ್ತು. ಯಾರಿಗೆ ಅವರ ತತ್ವಗಳು ಇಷ್ಟ ಆಗ್ಲಿಲ್ವೋ, ಅವರನ್ನು ಇಷ್ಟ ಆಗ್ಲಿಲ್ವೋ, ಅವರ ಪ್ರಸಿದ್ಧಿಯನ್ನು ಇಷ್ಟಪಡ್ಲಿಲ್ವೋ ಅಂಥವರು ಹೇಗಾದ್ರೂ ಮಾಡಿ ಅವರಿಗೆ ತೊಂದರೆಯನ್ನು ಕೊಡಬೇಕು ಅಂತ ಹೇಳಿ ಬ್ಲ್ಯಾಕ್ ಮ್ಯಾಜಿಕ್ ಅನ್ನು ಮಾಡಿದ್ರಂತೆ. ಅದರಿಂದಾಗಿ ಆರೋಗ್ಯದ ಸಮಸ್ಯೆ ಶುರುವಾಯಿತು. ನಮಗೆ ಏನಾದ್ರೂ ಆರೋಗ್ಯದ ಸಮಸ್ಯೆ ಬಂದಾಗ ಮೊದಲು ನಾವು ಹೋಗೋದೆಲ್ಲಿಗೆ? ಡಾಕ್ಟರ್ ಹತ್ರ ಅಲ್ವೇ? ಡಾಕ್ಟರ್ ಕೊಟ್ಟ ಔಷಧಿನೆಲ್ಲ ತಗೊಂಡು ಇದು ಏನು ಕಡಿಮೆ ಆಗೋದಿಲ್ಲ ಅಂತ ಆದಾಗ ಆಮೇಲೆ ಯಾವುದಾದ್ರೂ ದೇವರ ಸ್ತೋತ್ರ ಇದೆಯಾ? ನಮಗೆ ಅಷ್ಟೊಂದು ಶ್ರದ್ಧೆ ನಂಬಿಕೆ ಯಾವುದು ಇರೋದಿಲ್ಲ. ಯಾರೋ ಹೇಳಿರ್ತಾರೆ ಇದನ್ನ ಹೇಳಿ ಅಂತೇಳಿ ಒಂದು ನಂಬಿಕೆ ವಾಸ್ತೆ ಹೇಳಿಬಿಡೋದು ಅತ್ಲಾಗಿ. ಅದರಲ್ಲಿ ಯಾವುದು ಶ್ರದ್ಧೆಯೂ ಇಲ್ಲ, ನಂಬಿಕೆಯೂ ಇಲ್ಲ ನಮಗೆ. ಈ ಆದಿಶಂಕರಾಚಾರ್ಯರಿಗೆ ದೇಹದ ಸಮಸ್ಯೆ, ಶಾರೀರಿಕ ಸಮಸ್ಯೆ, ಅವರಿಗೇನದು ಸಮಸ್ಯೆ ಆಗಿರಲಿಲ್ಲ. ಆದರೆ ಅವರ ಕೆಲಸ, ಇನ್ನು ಬಂದಿರುವಂತಹ ಕೆಲಸ, ಯಾತಕ್ಕಾಗಿ ಜನ್ಮ ತಾಳಿದ್ರೋ ಅದಿನ್ನೂ ಮುಗ್ದಿರ್ಲಿಲ್ಲ. ಹಾಗಾಗಿ ಅದಕ್ಕೋಸ್ಕರ ಈ ಶಾರೀರಿಕ ಆರೋಗ್ಯವನ್ನು ಕಾಪಾಡುವುದಕ್ಕಾಗಿ ಜಗನ್ಮಾತೆಯನ್ನ ಪ್ರಾರ್ಥನೆ ಮಾಡ್ತಾರಂತೆ. ನಮಗೂ ಅಷ್ಟೇ ನೋಡಿ, ತಾಯಿ ಅಂತ ಹೇಳಿದ್ರೆ ಎಷ್ಟು ಇಷ್ಟ ಅಂತ ಹೇಳಿದ್ರೆ, ಏನಿದ್ರು ದುಃಖವೋ ಸುಖವೋ ಮೊದಲು ತಾಯಿಗೆ ಹೇಳಬೇಕು ಅಲ್ವಾ? ಯಾಕೆಂತ ಹೇಳಿದ್ರೆ ತಾಯಿ ಅಂತ ಹೇಳಿದ್ರೆ ಒಂದು ಮಮತಾಮಯಿ. ಎಲ್ಲವನ್ನ, ತನ್ನ ಮಗು ಕಷ್ಟದಲ್ಲಿ ಇದ್ದರೆ ಅಂತ ಆದ್ರೆ ಎಲ್ಲವನ್ನ ದೂರ ಮಾಡಿ, ತನ್ನದೇ ಕಷ್ಟವನ್ನ ದೂರ ಮಾಡಿಕೊಂಡು, ಅಷ್ಟು ಕಷ್ಟ ಇದ್ರೂ ಕೂಡ ಅದರ ಬಗ್ಗೆ ಗಮನ ಹರಿಸದೆ ಮಗುವಿನ ಕಷ್ಟದ ಬಗ್ಗೆ ಚಿಂತಿಸಿ ಅದನ್ನ ಹೇಗೆ ಪರಿಹಾರ, ಅದಕ್ಕೆ ಏನು ಪರಿಹಾರ ಅಂತ ಹೇಳು ನೋಡುವಂತಹ ತಾಯಿಯಂದರೆ ಜಾಸ್ತಿ. ಕುಪುತ್ರೋ ಜಾಯೇತ ಕ್ವಚಿತಪಿ ಕುಮಾತಾನ ಭವತಿ ಅಂತ ಆದಿಶಂಕರಾಚಾರ್ಯರು ದೇವಿ ಅಪರಾಧ ಕ್ಷಮಾಪಣಾ ಸ್ತೋತ್ರದಲ್ಲಿ ಹೇಳ್ತಾರೆ. ಕೆಟ್ಟ ಮಗ ಇರ್ಬೋದಂತೆ, ಕೆಟ್ಟ ಮಕ್ಕಳು ಇರ್ಬೋದು, ಆದ್ರೆ ತಾಯಿ ಯಾವತ್ತೂ ಕೂಡ ಕೆಟ್ಟವಳು ಅಂತ ಆಗೋದೇ ಇಲ್ಲ. ಆ
ತಾಯಿ ಎಷ್ಟೇ ಕೆಟ್ಟವಳಿದ್ರೂ ಕೂಡ ಮಕ್ಕಳಿಗೆ ಖಂಡಿತವಾಗಿಯೂ ಕೆಟ್ಟ ತಾಯಿ ಆಗೋದೇ ಇಲ್ಲ. ಅನವರತವೂ ಕೂಡ ಮಕ್ಕಳ ಏಳಿಗೆ ಆಗಿ ಚಿಂತಿಸುವಂತಹ ತಾಯಿಯಂದರೆ ಇರುವಂಥವ್ರು. ಹಾಗಾಗಿ ಇದು ತನ್ನ ಹೆತ್ತ ತಾಯಿಗಿಂತ ಹೆಚ್ಚು ಜಗನ್ಮಾತೆ, ಅವಳನ್ನ ಸ್ಮರಿಸೋದಿಕ್ಕೆ, ಪ್ರಾರ್ಥನೆ ಮಾಡೋದಿಕ್ಕೋಸ್ಕರ ಈ ಸೌಂದರ್ಯ ಲಹರಿಯ ರಚನೆಯನ್ನ ಮಾಡಿದ್ರು ಅಂತ ಹೇಳಿ ಕೆಲವು ಕಡೆ ಹೇಳ್ತಾರೆ. ಇನ್ನು ನಾನು ಒಂದು ತೆಲುಗಿನ ಪುಸ್ತಕ, ಪವನಿ ನಿರ್ಮಲಾ ಅಂತ ಹೇಳಿ ಅವರು ಬರೆದಿರುವಂಥದ್ದು ಒಂದು, ಅದನ್ನ ಕನ್ನಡಕ್ಕೆ ಕೂಡ ಅನುವಾದ ಮಾಡಿದರೆ ಶ್ರೀ ಸದಾಶಿವ ದೇವುಡು ಅಂತ ಹೇಳಿ, ಅದ್ಭುತವಾದ ಒಂದು ವ್ಯಾಖ್ಯಾನ, ಸೌಂದರ್ಯ ಲಹರಿಯ ಮೇಲೆ ಒಂದು ವ್ಯಾಖ್ಯಾನವನ್ನ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅವರು ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾರೆ. ಒಂದು ಘಟನೆ, ಹಿಮಾಲಯದ ತಪ್ಪಲಿನಲ್ಲಿ ಆದಿಶಂಕರಾಚಾರ್ಯರು ತಮ್ಮ ಹಲವಾರು ಶಿಷ್ಯರೊಡಗೂಡಿ ತಪಸ್ಸನ್ನು ಮಾಡ್ತಾ ಇದ್ರು. ಆಗ ಈ ಜಗನ್ಮಾತೆಯ ವಿಚಾರವನ್ನು ಎಲ್ಲರಿಗೂ ತಿಳಿಸಿಕೊಡಬೇಕು, ಭಕ್ತರಿಗೆಲ್ಲರಿಗೂ, ಅದರಲ್ಲಿಯೂ ಕೂಡ ಗೃಹಸ್ಥಾಶ್ರಮಗಳಿಗೆ ಇದು ತುಂಬಾ ಸುಲಭವಾದದ್ದಾಗಿರಬೇಕು. ಯಾವ ತರದಲ್ಲಿ ನಾನು ವರ್ಣಿಸಬಹುದು ಅಂತ ಹೇಳುವ ಒಂದು ಆಲೋಚನೆ ಹುಟ್ಟಿತು. ಸಮಾಜಕ್ಕೋಸ್ಕರ, ತನಗಾಗಿ ಅಲ್ಲ, ತನಗಾಗಿ ಏನು ಬೇಕಾಗಿರಲಿಲ್ಲ, ಸಮಾಜಕ್ಕೋಸ್ಕರ, ಗೃಹಸ್ಥಾಶ್ರಮಿಗಳಿಗಾಗಿ ಏನನ್ನ ನಾನು ಕೊಡಬಹುದು, ಬಹುಮಾನವಾಗಿ ಏನು ಕೊಡಬಹುದು ಅಂತೇಳಿ ವಿಚಾರವನ್ನ ಮಾಡಿ ಜಗನ್ಮಾತೆಯ ಸೌಂದರ್ಯವನ್ನು ವರ್ಣಿಸುವಂತಹ ಒಂದು ಆಸಕ್ತಿ ಹುಟ್ಟಿತು. ನಮ್ಮ ವೇದದಲ್ಲಿಯೇ ಹೇಳ್ತಾರೆ, ಪರಬ್ರಹ್ಮನನ್ನು ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತಾರೆ. ಈ ಸತ್ಯಂ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ, ಯಾವತ್ತೂ ಇರುವಂತಹದ್ದು ಸತ್. ಶಿವಂ ಅಂತ ಹೇಳಿದ್ರೆ ಪವಿತ್ರವಾದದ್ದು, ಮಂಗಳಮಯವಾದದ್ದು ಅಂತ. ಇದೆಲ್ಲ ಒಂಥರದ ಭಾವನೆಗಳಲ್ಲಿ ಇರತ್ತೆ, ಅಂದ್ರೆ ಅಮೂರ್ತವಾದದ್ದು ಅಂತ ಹೇಳ್ಬಹುದು. ಆದರೆ ಮೂರನೆಯದಾದ ಸೌಂದರ್ಯ, ಇದು ನಮ್ಮ ಕಣ್ಣಿಗೆ ಕಾಣಸಿಗುವಂಥದ್ದು. ಯಾವುದರದ್ದೇ ಸೌಂದರ್ಯ ಆದರೂ ಕೂಡ ಅದು ಪರಮಾತ್ಮನ ಅಂಶವೇ, ಅವನ DNA ಇದೆ ಅದರಲ್ಲಿ. ಭಗವದ್ಗೀತೆ 10ನೇ ಅಧ್ಯಾಯದಲ್ಲಿ ವಿಭೂತಿ ಯೋಗದಲ್ಲಿ ಕೂಡ ಪರಮಾತ್ಮ ಹೇಳ್ತಾನೆ ಅರ್ಜುನನಿಗೆ, ಅರ್ಜುನ ಅದು ನಾನು, ಆ ಬೆಟ್ಟ ನಾನು, ಇದು ನಾನು ಅಂತೆಲ್ಲ ಹೇಳ್ತಾನೆ, ನಾವು ನೋಡಿದ್ದೇವೆ. ಯಾವುದು ಅತೀ ಸುಂದರವಾಗಿ ಕಾಣಿಸತ್ತೋ ಅದು ನಾನೇ. ಅಂದ್ರೆ ಯಾವುದು ಅಸಹ್ಯವಾಗಿದೆಯೋ ಅದು ಕೂಡ ಅವನೇ, ಅದು ಬೇರೆ ಸಂಗತಿ. ಆದ್ರೆ ನಮ್ಮನ್ನ ಆಕರ್ಷಣೆ ಮಾಡುವಂಥದ್ದು ಯಾವುದು, ಯಾವತ್ತು ಕೂಡ ಯಾವುದೋ ಒಂದು ಜಾಗ ಅತಿ ಸುಂದರವಾಗಿದೆ ಅಂತೇಳಿ, ಆದ್ರೆ ನಾವು ಹೋಗಿ ನೋಡಿ ಬಂದು ಇನ್ನು ಹಲವಾರು ಜನರಿಗೆ ಫೋನ್ ಆಯಿಸಿ ಹೇಳ್ತೇವೆ, ನೀವು ಹೋಗಿ ನೋಡಿ ತುಂಬಾ ಚೆನ್ನಾಗಿದೆ ಅಂತ. ಯಾಕೆಂದ್ರೆ ನಮ್ಮನ್ನ ಆಕರ್ಷಣೆ ಮಾಡುವಂತಹ ಒಂದು ಶಕ್ತಿ ಇದೆ ಅಲ್ಲಿ. ಹಾಗಾಗಿ ಈ ಸೌಂದರ್ಯವನ್ನ ವರ್ಣಿಸುವಂತಹ ಒಂದು ಕಾರ್ಯವನ್ನ ಮಾಡಬೇಕು ಅಂತ ಹೇಳುವ ಭಾವನೆ ಹುಟ್ಟಿತು. ಹಲವಾರು ಜನ ಈ ಸೌಂದರ್ಯ ಲಹರಿಯನ್ನ ಓದಿ ಅಪಾರ್ಥ ಮಾಡಿಕೊಂಡವರಿದ್ದಾರೆ. ಒಂದು ಸ್ತ್ರೀಯ ದೇಹದ ಅಂಗಾಂಗಗಳನ್ನ ವರ್ಣಿಸುವಂತಹ ಈ ಬ್ರಹ್ಮಚಾರಿ ಶಂಕರಾಚಾರ್ಯ ಎಂಥವರಿವರು ಅಂತ ಹೇಳಿ ಟೀಕೆ ಮಾಡಿದವರು ಹಲವಾರು ಜನ. ನಾವಿಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ನಾವು ಹೊರಗಿನ ಕಣ್ಣಿನಲ್ಲಿ ನೋಡುವಂತಹ ಒಂದು ಸ್ತ್ರೀಯ ರೂಪ ಹಲವಾರು ಜನರಿಗೆ ಕಾಮೋದ್ದೀಪನೆ ಆಗಬಹುದು, ದುರಾಸೆ ಹುಟ್ಟುವಂತಿದ್ದಿರಬಹುದು. ಇದೆಲ್ಲವೂ ಬಂಧನಕ್ಕೆ ಕಾರಣ. ಹಾಗೆಯೇ ಇದು ಹೊರಗೆ ಬೇರೆಯಾಗಿ ಕಾಣುವ ಕಾರಣ ಇದು ದ್ವೈತ ತತ್ವ. ಹಾಗಲ್ಲದೆ ನಮ್ಮ ಒಳಗೆ, ನಮ್ಮಲ್ಲಿಯೇ
ನಮ್ಮ ಆತ್ಮದಲ್ಲಿಯೇ ಒಂದು ಸುಂದರವಾದ ಸ್ತ್ರೀಯ ರೂಪ ಕಂಡ್ರೆ, ನಮ್ಮ ಒಳಗೆ, ಅದು ಗಂಡಸರೇ ಇರ್ಬೋದು, ಹೆಂಗಸರೇ ಇರ್ಬೋದು, ಯಾರೇ ಆಗಿರ್ಬೋದು, ಅಂತರಂಗದಲ್ಲಿ ಕಾಣಸಿಕ್ಕಿದ್ರೆ ಇದು ಮೋಕ್ಷಕ್ಕೆ ದಾರಿ. ಇದು ಅದ್ವೈತ ತತ್ವ. ಆದಿಶಂಕರಾಚಾರ್ಯರಿಗೆ ಆಗಿರುವಂಥದ್ದು ಇದುವೇ. ಹೊರಗಡೆ ಕಾಣಸಿಕ್ಕಿದ ಸ್ತ್ರೀಯ ದೇಹ ಅಲ್ಲ, ತನ್ನಲ್ಲಿಯೇ ತನ್ನ ಶಾರೀರಿಕ ಆರೋಗ್ಯಕ್ಕೆ ಬೇಕಾಗಿಯೇ ಪ್ರಾರ್ಥನೆ ಮಾಡಿದ್ರೂ ಕೂಡ ಕಾಣಸಿಕ್ಕಿರೋದು ಹೊರಗಡೆ ಅಲ್ಲ, ತನ್ನಲ್ಲಿಯೇ, ತನ್ನ ಅಂತರಂಗದಲ್ಲಿ. ಬಹಿರಂಗದಲ್ಲಿ ನೋಡೋದು ಬೇರೆ, ತನ್ನ ಅಂತರಂಗದಲ್ಲಿಯೇ ಕಾಣಸಿಕ್ಕಿರುವಂತಹ ಜಗನ್ಮಾತೆ. ಈ ಆಸಕ್ತಿ ಹುಟ್ಟಿದಾಗ ಕೈಲಾಸಕ್ಕೆ ಸಶರೀರವಾಗಿ ಹೋಗಬೇಕು ಅಂತ ಹೇಳುವ ಆಸೆ ಹುಟ್ಟಿತು ಆದಿಶಂಕರಾಚಾರ್ಯರಿಗೆ. ಶಿಷ್ಯರೆಲ್ಲ ಇದ್ರು, ಎಲ್ಲರಿಗೂ ಹೇಳಿ ಹೋಗುವಾಗಿಲ್ಲ, ಅಥವಾ ಕರ್ಕೊಂಡು ಹೋಗ್ಲಿಕ್ಕೆ ಯಾರಿಗೂ ಆ ಥರದ ಸಾಮರ್ಥ್ಯವೂ ಇಲ್ಲ. ಕೈಲಾಸಕ್ಕೆ ಸಶರೀರವಾಗಿ ಹೋಗಬೇಕು ಅಂತ ಹೇಳಿದ್ರೆ ಸಾಮರ್ಥ್ಯ ಬೇಕು ತಾನೆ, ಅದು ಇರಲಿಲ್ಲ. ಹಾಗಾಗಿ ಒಂದು ಮರದ ಕೆಳಗಡೆ ಕುಳಿತು ಶಿಷ್ಯರನ್ನ ಕರೆದು ಹೇಳಿದ್ರಂತೆ, ನಾನು ಸ್ವಲ್ಪ ಸಮಯ ಸಮಾಧಿಯಲ್ಲಿರ್ತೇನೆ, ಯಾರೂ ತೊಂದರೆ ಕೊಡಬೇಡಿ ಅಂತೇಳಿ. ಸರಿ, ಇದೆಲ್ಲ ಸಾಮಾನ್ಯವೇ ಅವರಿಗೆಲ್ಲ, ಶಿಷ್ಯರಿಗೆಲ್ಲ. ಹೀಗೆ ಗುರು ಅವಾಗವಾಗ ಹಲವಾರು ದಿನಗಳು ಸಮಾಧಿಯಲ್ಲಿರೋದೆಲ್ಲ ಅವರಿಗೆ ಸಾಮಾನ್ಯ ಆಗಿತ್ತು. ಹಾಗಾಗಿ ಸರಿ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಅವರವರ ಕೆಲಸಕ್ಕೆ ಹೊರಟೋದ್ರು. ಆಮೇಲೆ ಈ ಸಮಾಧಿ ಸ್ಥಿತಿಯಲ್ಲಿ ತನ್ನ ಈ ಶರೀರದಿಂದ ಸೂಕ್ಷ್ಮ ಶರೀರದಲ್ಲಿ ಹೊರಗಡೆ ಬಂದು ಪುನಃ ತನ್ನ ಶರೀರವನ್ನು, ಒಂದು ಶರೀರ ಇಲ್ಲೇ ಇದೆ, ಇನ್ನೊಂದು ಶರೀರವನ್ನ ಪಡೆದುಕೊಂಡು ಸಶರೀರವಾಗಿ ಮಾನಸ ಸರೋವರದ ಪರಿಕ್ರಮಣವನ್ನ ಶುರು ಮಾಡಿದ್ರು. ಶಿಷ್ಯರಿಗೆ ಗುರುವಿನ ದೇಹ ಇಲ್ಲೇ ಇದೆ, ಅಂದ್ರೆ ಗುರು ಇಲ್ಲೇ ಇದ್ದಾರೆ, ಆದರೆ ಅದೊಂದು ಕಾಣಸಿಕ್ಕಿರುವ ಒಂದು ದೇಹ ಮಾತ್ರ ಅಲ್ಲಿದ್ದಿದ್ದು, ನಿಜವಾಗಿ ಇಲ್ಲಿ ಬಂದಾಗಿತ್ತು. ಮಾನಸ ಸರೋವರದ ಪರಿಕ್ರಮಣವನ್ನ ಶುರು ಮಾಡಿದ್ರು. ಅಲ್ಲಿ ಅದರ ಸೌಂದರ್ಯವನ್ನ ನೋಡ್ತಾ ನೋಡ್ತಾ, ಅಲ್ಲಿ ಇದ್ದಂತಹ ಜೋಡಿ ಹಂಸವನ್ನ ನೋಡ್ತಾ ಹಲವಾರು ಅಲ್ಲಿಯೇ ಒಂದು ಸಮಾಧಿ ಸ್ಥಿತಿಗೆ ಜಾರಿ ಹೋಗ್ತಾರೆ. ಅದರಲ್ಲಿ ಅವರಿಗೆ ಪ್ರಪಂಚದ ಸೃಷ್ಟಿ, ಇನ್ನು ಹಲವಾರು ವಿಚಾರಗಳನ್ನ ನೋಡ್ತಾರೆ ಆ ಸಮಾಧಿ ಸ್ಥಿತಿಯಲ್ಲಿ. ಇನ್ನು ಸ್ವಲ್ಪ ಹೊತ್ತಾದಾಗ ಝಲ್ 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 ಅಂತ ಹೇಳಿ ನಾದ ಕೇಳೋದು ಶುರುವಾಯ್ತಂತೆ. ಓಹೋ, ಅಷ್ಟೊತ್ತಿಗೆ ಸಮಾಧಿಯಿಂದ ಎದ್ದು ಏನೋ ಒಂದು ನೃತ್ಯ ಮಾಡಿದ ಹಾಗೆ ಕೇಳ್ತಾ ಇದೆ. ಓ, ಇದು ಹಾಗಾದ್ರೆ ಪಾರ್ವತಿ ಪರಮೇಶ್ವರರ ನೃತ್ಯ ಇರಬೇಕು ಅಂತೇಳಿ ತಕ್ಷಣ ಓಡ್ ಹೋಗ್ತಾರಂತೆ ಕೈಲಾಸಕ್ಕೆ. ಅಮ್ಮ ಅಂತ ಕರಿತಾ ಕೂಗ್ತಾ ಹೋಗ್ತಿರ್ತಾರೆ. ತಾಯಿಯನ್ನು ನೋಡಕ್ಕೆ ಹೋಗಿರೋದು, ಅಮ್ಮ ಅಂತ ಕೂಗು. ಇಲ್ಲಿ ಕೈಲಾಸದಲ್ಲಿ ಜಗನ್ಮಾತೆಯ ಲಾಸ್ಯ ಹಾಗೂ ಪರಮಶಿವನ ತಾಂಡವ ನಡೀತಾ ಇತ್ತು, ಪ್ರೋಗ್ರಾಮ್ ಆಗ್ತಾ ಇತ್ತು. ತಾಯಿಗೆ ಒಂದು 6ನೇ ಸೆನ್ಸ್ ಇರತ್ತೆ ನೋಡಿ, ನಮಗೂ ಅಷ್ಟೇ. ಮಕ್ಳೆಲ್ಲಾದ್ರೂ ಏನೋ ಒಂದು ಹುಷಾರಿಲ್ಲ, ಎಷ್ಟೇ ದೂರದಲ್ಲಿ ಇದ್ರೂ ಕೂಡ ಮಕ್ಕಳು ಏನೋ ನಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ ಅಂತಾದ್ರೆ ನಮ್ಗೆ ಇಲ್ಲಿಂದಲೇ ಯಾಕೋ ಇವತ್ತು ಮಕ್ಕಳ ಆಲೋಚನೆ ಬರ್ತಾ ಇದೆ, ನಮಗೂ ಆಗ ಅನ್ಸತ್ತೆ. ಒಂದು 6th ಸೆನ್ಸ್ ಅಂತ ಹೇಳ್ತಾರೆ ತಾಯಿಗೆ. ಹಾಗೆಯೇ ಇಲ್ಲಿ ಜಗನ್ಮಾತೆಗೂ ಕೂಡ ಶಿವನನ್ನ ಕರೆದು ಹೇಳದ್ಲಂತೆ, ನಮ್ಮ ಮಗು ಬರ್ತಾ ಇದ್ದಾನೆ, ಶಂಕರ ಬರ್ತಿದ್ದಾನೆ ಅಂತ ಹೇಳಿ. ಶಿವ ಕೇಳದಂತೆ, ನಿಂಗೆ ಗೊತ್ತಾಯ್ತು, ನಂಗೇನು ಕೇಳಿಸಿಲ್ಲ? ಮತ್ತೆ ಹೇಳ್ದ ಅಂತೆ, ಹೌದು ಹೌದು, ತಾಯಿಗೆ ತಾನೇ ಮೊದಲು ತಿಳಿಯೋದು ಮಕ್ಕಳ ಬಗ್ಗೆ, ತಂದೆಗೆಲ್ಲಿ ತಿಳಿಯತ್ತೆ, ಆಮೇಲೆ ಗೊತ್ತಾಗುವಂಥದ್ದು. ತಾಯಿಗೆ ತಾನೇ ತಿಳಿಯೋದು. ಸರಿ ಸರಿ, ಬರ್ತಿದ್ದಾನೆ ಶಂಕರ ಅಂತ ಪರಮಶಿವನು ಕೂಡ ಪರಮೇಶ್ವರಿಗೆ ತಿಳಿಸಿಕೊಟ್ಟ. ಹಾ ಹೌದು ಹೌದು, ಎಸ್ ಅಂತ ಹೇಳ್ದ. ಈ ಶಂಕರ ಬಂದಾಗ ನರ್ತನವನ್ನೆಲ್ಲ ನಿಲ್ಲಿಸಿ ತಮ್ಮ ಸಿಂಹಾಸನದಲ್ಲಿ ಪಾರ್ವತಿ ಪರಮೇಶ್ವರರು ಆಸೀನರಾಗ್ತಾರೆ. ಆ ಜಗನ್ಮಾತೆಯ ಪಾದಗಳಲ್ಲಿ
ಬಿದ್ದು ಆನಂದ ಬಾಷ್ಪವನ್ನ ಸುರಿಸ್ತಾರೆ ಆದಿಶಂಕರಾಚಾರ್ಯರು. ಹಾಗೆಯೇ ತಾಯಿಯ ಎಲ್ಲ ಅಂಗಗಳನ್ನು, ಒಂದು ಪುಟ್ಟ ಮಗು ತಾಯಿ ಕಾಣದೆ ತುಂಬಾ ಹೊತ್ತಾದ್ರೆ ಹೇಗ್ ಮಾಡತ್ತೆ ನಮ್ಗೆ ಗೊತ್ತಿದೆ. ತಾಯಿ ಕಂಡ ತಕ್ಷಣ ಅಲ್ಲಿ ಇಲ್ಲಿ ಮುಟ್ಟಿ ನನ್ನಮ್ಮ 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 ಅಂತೇಳಿ ಎಷ್ಟು ಮುದ್ದು ಮಾಡತ್ತೆ ಅಮ್ಮನ್ನ. ಆ ಅಮ್ಮ ಎಷ್ಟೇ ನೋಡಕ್ಕೆ ಚೆನ್ನಾಗಿ ಇಲ್ಲದೆ ಇದ್ರೂ ಕೂಡ ಆ ಮಗುವಿಗೆ ಅಮ್ಮನೇ ಅತೀ ಆದವಳು ಅಲ್ವೇ? ಇದು ನಾವು ಕಾಣಬರುವಂಥದ್ದು. ನಮಿಗೂ ಅಷ್ಟೇ, ತಾಯಿ ಅಂತ ಹೇಳೋಳು ನೋಡ್ಲಿಕ್ಕೆ ನಿಜವಾಗಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಇಲ್ಲದೆ ಇದ್ರೂ ಕೂಡ ನಮ್ಗೆ ಮಾತ್ರ ತಾಯಿ ಅಂತ ಹೇಳಿದ್ರೆ ಅಪ್ರತಿಮ ಸುಂದರಿ ಅಂತ ಹೇಳಿ. ಹಾಗೆ ಇಲ್ಲಿ ಆದಿಶಂಕರಾಚಾರ್ಯರು ಕೂಡ ಪ್ರತಿಯೊಂದು ಈ ಅಂಗಗಳನ್ನು ಮುಟ್ಟಿ ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ರಂತೆ. ತಮ್ಮ ಆನಂದ ಬಾಷ್ಪಗಳಿಂದ ಆ ತಾಯಿಯ ಅಂಗಗಳನ್ನ ತೋಯಿಸ್ತಾ ಇದ್ರು. ಆಮೇಲೆ ಪರಮಶಿವನ ಹತ್ತಿರ ಬಂದು ಕೇಳ್ತಾರೆ, ಬೇಡಿಕೊಳ್ತಾರೆ, ನನಗೆ ತಾಯಿಯ ವರ್ಣನೆಯನ್ನ ಮಾಡಬೇಕಾಗಿದೆ ಸಮಾಜಕ್ಕೋಸ್ಕರ, ಜನರಿಗೋಸ್ಕರ ಅಂತ ಹೇಳಿದಾಗ ಆ ಜಗನ್ಮಾತೆ ಹೇಳ್ತಾಳೆ, ಶಿವನಲ್ಲಿ ನಾನೇ ಹೇಳಿದ್ರೆ, ನನ್ನ ಬಗ್ಗೆ ಹೇಳಿದ್ರೆ ಏನು ಚೆನ್ನಾಗಿರೋದಿಲ್ಲ. ಇದು ನಾವು ಸೆಲ್ಫ್ ಡಬ್ಬ ಅಂತ ನಾವು ಮಾಡೋದು ಹಾಗೆ, ನಮ್ಗೆ ಬೇರೆ ಯಾರು ಹೇಳೋದಿಲ್ಲ, ಬೇರೆ ಯಾರು ಹೊಗಳುವಂತ ಕಾರ್ಯ ನಾವು ಮಾಡೋದಿಲ್ಲ. ಇನ್ನೇನ್ ಮಾಡೋದು, ನಮ್ಮದು ನಾವೇ ಹೊಗಳಿಕೊಳ್ಳೋದು. ಕೆಲವರು ನೋಡಿ ಇರ್ತಾರಲ್ವಾ, ಯಾರಾದ್ರೂ ಏನಾದ್ರೂ ಒಂದು ವಿಚಾರ ಹೇಳಕ್ ಹೊರಟ್ರೆ, ನಾನು ಇದಕ್ಕಿಂತ ಎಷ್ಟು ಮಾಡಿದ್ದೇನೆ ಇದೆಂತ ಅವರನ್ನ ಸ್ವಲ್ಪ ಹೀನಾಯ ಮಾಡೋದು. ಯಾಕೆ? ನಿಮ್ಗಿಂತ ನಾನು ಶ್ರೇಷ್ಠ ಅಂತ ತೋರಿಸ್ಕೊಳ್ಬೇಕು ತಾನೆ. ಇನ್ನು ಅವರ ವಿಚಾರ ಅಲ್ಲೇ ಬಿಟ್ಟು ನಮ್ಮ ವಿಚಾರವನ್ನೇ, ಇದು ಅಲ್ಲದೆ ಇನ್ನು ನಾನು ಬೇರೇನೆಲ್ಲ ಮಾಡ್ತೇನೆ, ಅದನ್ನೆಲ್ಲ ಹೇಳಿಕೊಳ್ಳುವಂತಹ ಒಂದು ನೀಚ ಬುದ್ಧಿ ಒಂದು ಹಲವಾರು ಜನರಲ್ಲಿ ಇರುತ್ತೆ. ಇದು ಹಾಗಲ್ಲ. ಜಗನ್ಮಾತೆ ಹೇಳ್ತಾಳೆ, ನನ್ನನ್ನೇ ನಾನು ಹೊಗಳಿಕೊಂಡ್ರೆ ಏನ್ ಚೆನ್ನಾಗಿರೋದಿಲ್ಲ, ನೀವು ಹೇಳ್ಬಿಡಿ ಹಾಗಾದ್ರೆ. ಮಗನಾದ, ನಮ್ಮದೇ ಮಗುವಾದ ಈ ಶಂಕರನಿಗೆ ನೀವೇ ತಿಳಿಸಿಕೊಡಿ ಅಂತ ಹೇಳಿ. ಆಗ ಶಿವ ಹೇಳ್ತಾನೆ, ನನ್ನನ್ನ ನಿನ್ನ ಹೃದಯದಲ್ಲಿ ಧ್ಯಾನ ಮಾಡು, ಆಗ ನಾನು ನೀನು ಒಂದೇ ಆಗ್ಬಿಡ್ತೇವೆ. ಆಗ ನನ್ನ ಭಾವನೆಗಳೆಲ್ಲ ನಿನ್ನ ಭಾವನೆಗಳಾಗತ್ತೆ. ಅದು ಅಲ್ಲದೆ ನಾನು ಹೇಳ್ತಾ ಹೋಗ್ತೇನೆ, ನೀನು ಅದನ್ನ ಬರೆದುಕೊಂಡು ಬಿಡು ಅಂತ ಹೇಳ್ತಾರೆ. ಓ, ಶಂಕರಾಚಾರ್ಯಗೆ ಖುಷಿ ಆಯ್ತು. ಇನ್ನು ಪರಮಶಿವನಿಗಿಂತ ಜಾಸ್ತಿ ಉತ್ತಮವಾದ ಜಗನ್ಮಾತೆಯ ವರ್ಣನೆ ಬೇರೆ ಯಾರು ಮಾಡಕ್ಕಾಗತ್ತೆ ಅಂತ ಹೇಳಿ, ಅಲ್ಲಿಯೇ ತಕ್ಷಣ ಪರ್ವತದಲ್ಲಿದ್ದ ತಾಡಪತ್ರಿ, ಆ ಮರ ಇತ್ತು, ಅದರಿಂದ ಎಲೆಗಳನ್ನೆಲ್ಲ ತೆಗೆದುಕೊಂಡು ಬಂದು ಒಂದು ಬರೆಯುವಂತಿಗೆ ಅಂದ್ರೆ ಕಡ್ಡಿ ತರ ಇಟ್ಕೊಳ್ತಾ ಇದ್ರು ನೋಡಿ ಮೊದಲು, ಅದನ್ನೆಲ್ಲ ಸಿದ್ಧ ಮಾಡಿ ಕೂತ್ಕೊಂಡ್ರಂತೆ. ಪರಮಶಿವ ಶುರು ಮಾಡಿ ಕೊನೆಯೂ ಆಯಿತು. ಎಲ್ಲವನ್ನ ಬರೆದಿಟ್ಟುಕೊಂಡು ಆದಿಶಂಕರಾಚಾರ್ಯರು ಒಂದು ತನ್ನ ಶಲ್ಯ ಇತ್ತು ನೋಡಿ, ಶಲ್ಯದಲ್ಲಿ ಅದನ್ನೆಲ್ಲ ಕಟ್ಟಿಕೊಂಡ್ರು. ಮತ್ತೆ ಜಗನ್ಮಾತೆಗೂ ಜಗತ್ಪಿತನಿಗೂ ಕೂಡ ನಮಸ್ಕಾರವನ್ನ ಮಾಡಿ ಅವರಿಬ್ರು ಹರಸ್ತಾರೆ. ಸಮಾಜದ ಎಲ್ಲರೂ ಕೂಡ ಇದರ ಫಲವನ್ನ ಪಡೆಯಲಿ ಅಂತ ಹೇಳಿ, ಹೋಗು ಇದನ್ನ ಎಲ್ಲರಿಗೂ ತಿಳಿಸಿಕೊಡು ಅಂತ ಹೇಳಿ ಹರಸಿ ಕಳಿಸ್ತಾರೆ. ಹಾಗೆ ಅತಿಯಾದ ಖುಷಿಯಲ್ಲಿ ಸಂತೋಷದಿಂದ ಕೈಲಾಸದಿಂದ ಹೊರಗಡೆ ಬರ್ತಿದ್ದ ಹಾಗೆ ನಂದೀಶ್ವರ ಇದ್ದಾನೆ ನೋಡಿ. ನಂದೀಶ್ವರನ ಒಂದು ಪರ್ಮಿಷನ್, ಅಪ್ಪಣೆಯನ್ನ ಪಡೆದು ಆಮೇಲೆಯೇ ನಾವು ಶಿವನನ್ನ ನೋಡುವಂಥದ್ದು ಒಂದು ಪದ್ಧತಿ. ಇದು ಶಿವನೇ ಅನುಗ್ರಹಿಸಿರುವಂಥದ್ದು ನಂದೀಶ್ವರನಿಗೆ. ಯಾರೇ ಆಗಿರ್ಲಿ, ಮೊದಲು ನಿನಗೆ ನಮಸ್ಕಾರವನ್ನ ಸಲ್ಲಿಸಿ ಆಮೇಲೆ ನನ್ನನ್ನು ನೋಡಲಿ ಅಂತ ಹೇಳಿ ನಂದೀಶ್ವರನಿಗೆ ಪರಮಶಿವನೇ ಕೊಟ್ಟಿರುವಂತಹ ಒಂದು ವರ. ನಂದೀಶ್ವರ ನಮಸ್ತುಭ್ಯಂ ಶಾಂತಾನಂದ ಪ್ರದಾಯಕಂ ಮಹಾದೇವ ಸೇವಾರ್ಥಂ ಅನುಜ್ಞಾಂ ದಾತುಮರ್ಹಸಿ. ನಂದೀಶ್ವರನಿಗೆ ನಾವು ಈ ಶ್ಲೋಕವನ್ನ ಹೇಳಿ, ಎಲ್ಲ ಕಡೆ ನಾವು ನೋಡಿರ್ತೇವೆ, ಎಲ್ಲ ಗುಡಿಯಲ್ಲಿಯೂ, ಶಿವನ ಗುಡಿಯಲ್ಲಿಯೂ ನಂದಿ ಇಲ್ಲದ ಗುಡಿಯೇ ಇಲ್ಲ. ಶಿವನ ಮುಂದೆ ನಂದೀಶ್ವರ ಇದ್ದೇ ಇರ್ತಾನೆ. ಆ ನಂದೀಶ್ವರನ ಬಾಲವನ್ನ ನೀವಿ
ಅಲ್ಲಿ ಕೈಯನ್ನ ಬೆರಳುಗಳನ್ನ ಹೀಗಿಟ್ಟು ಅದರ ಮಧ್ಯದಿಂದ ನಾವು ಪರಮಶಿವನನ್ನ ನೋಡಬೇಕು ಅಂತ ಹೇಳಿ ಪರಮಶಿವನ ವರವೇ ನಂದೀಶ್ವರನಿಗೆ. ಈ ತಾಯಿ ತಂದೆಯರನ್ನು ನೋಡುವಂತಹ ಒಂದು ಆತುರದಲ್ಲಿ ಶಂಕರಾಚಾರ್ಯರು ನಂದೀಶ್ವರನ ಬಿಟ್ಟೇ ಬಿಟ್ಟಿದ್ದಾರೆ. ಅವರಿಗೆ ನೆನಪೇ ಇಲ್ಲ ಅದು. ಈಗ ಹೊರಗಡೆ ಬಂದಾಗ ಅವರು ನೋಡಿಲ್ಲ. ನಂದೀಶ್ವರನಿಗೆ ಸಿಟ್ಟು ಬಂತು. ಇದ್ಯಾರು ಈ ಶಂಕರ? ಬ್ರಹ್ಮಚಾರಿ ಶಂಕರ. ಓಹೋ, ಏನ್ ಮಾಡ್ತಾನಂತೆ ಇವನು? ಜಗನ್ಮಾತೆಯ ಅಂಗಗಳ ವರ್ಣನೆಯನ್ನ ಮಾಡ್ತಾನ, ಮಾಡ್ತಾನ, ವರ್ಣನೆ ಮಾಡ್ತಾನ. ಇಷ್ಟು ಅಲ್ಲದೆ ಇದನ್ನ ತೆಗೆದುಕೊಂಡು ಪ್ರಪಂಚಕ್ಕೆ ಹೋಗಿ ಬೇರೆಯವರಿಗೆ ತಿಳಿಸಿಕೊಡ್ತಾನಂತೆ ಇವನು. ಎಷ್ಟು ಅಹಂಕಾರ ಇವನಿಗೆ! ನನಗೊಂದು ನಮಸ್ಕಾರ ಮಾಡಿಲ್ಲ, ನನ್ನ ಅಪ್ಪಣೆ ಪಡೆದಿಲ್ಲ ಅಂತ ಹೇಳ್ಬಿಟ್ಟು ಶಂಕರಾಚಾರ್ಯರು ಗೊತ್ತಿಲ್ಲದಾಗ ನಡೀತಾ ಹೋಗ್ತಾ ಇದ್ದಾರೆ. ಕೈಲಾಸದಿಂದ ಇನ್ನೇನು ಹೊರಗಡೆ ಬರಬೇಕಾಗಿದೆ. ಹಿಂದಿನ ಬಾಂದು ಒಂದು ಡಿಕ್ಕಿ ಹೊಡೆದ ಅಂತೆ. ಇದು ಅನಿರೀಕ್ಷಿತವಾಗಿತ್ತು ಶಂಕರಾಚಾರ್ಯರಿಗೆ. ಹಾಗಾಗಿ ಕೈಯಲ್ಲಿದ್ದ ಬಟ್ಟೆಯಲ್ಲಿ ಕಟ್ಟಿದ್ದ ಮೂಟೆಯಿಂದ ತಾಡಪತ್ರಿಗಳು ಎಲ್ಲವೂ ಕೂಡ, ಈ ತಾಳೆಪತ್ರಿಗಳು ಎಲ್ಲವೂ ಕೂಡ ಹಾರಿ ಹೋದವು ಗಾಳಿಗೆ. ಪರ್ವತದಲ್ಲಿ ಎಲ್ಲಿ ಹೋಯ್ತು? ಎಲ್ಲೋ ಆ ಕಡೆ ಈ ಕಡೆ. ನಮ್ಗೆ ಗೊತ್ತಿದೆ, ಒಂದು ಬೆಟ್ಟದ ಮೇಲೆ ಹತ್ತಿದ್ರೆ ಗಾಳಿ ಎಷ್ಟಿರುತ್ತೆ ನಮ್ಗೆ ಗೊತ್ತಿದೆ. ಹಾಗಾದ್ರೆ ಈ ಹಿಮಾಲಯದಲ್ಲಿ, ಕೈಲಾಸ ಪರ್ವತದಲ್ಲಿ ಹೇಗಿರ್ಬೇಕು ಗಾಳಿ? ಆ ಗಾಳಿಗೆ ಎಲ್ಲ ಚಲ್ಲಾಪಿಲ್ಲಿಯಾಗಿ ಹೋಗ್ಬಿಡ್ತು. ಶಂಕರಾಚಾರ್ಯರಿಗೆ ತುಂಬಾ ಬೇಜಾರಾಗ್ಬಿಡ್ತು. ಅಯ್ಯೋ, ಇದೇನಾಯ್ತು? ಇದು ಯಾರು ನನ್ಗೆ ಹೀಗೆ ಮಾಡ್ತಿರೋರು ಅಂತ ಹಿಂದೆ ತಿರುಗಿ ನೋಡಿದಾಗ, ಓಹೋ, ನಂದೀಶ್ವರ. ತಕ್ಷಣ ಹೇಳ್ತಾರಂತೆ, ಈ ಶ್ಲೋಕವನ್ನ ಹೇಳಿ, ತಪ್ಪಾಯಿತು, ನನ್ನನ್ನು ಕ್ಷಮಿಸ್ಬೇಕು, ತಪ್ಪಾಗಿದೆ. ಆದ್ರೆ ಅದು ತಾಯಿ ತಂದೆಯರನ್ನ ನೋಡುವ ಆತುರದಲ್ಲಿ ಬೇಕು ಅಂತ ಮಾಡಿದ್ದಲ್ಲ, ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ. ಅವರನ್ನ ನೋಡುವ ಆತುರತೆಯಲ್ಲಿ ನಿಮ್ಮ ಅಪ್ಪಣೆಯನ್ನ ಪಡಿಬೇಕು ಅಂತ ಹೇಳೋದು ಮರ್ತು ಬಿಟ್ಟೆ, ಕ್ಷಮಿಸಿ ಅಂತ ಆ ಶ್ಲೋಕವನ್ನು ಹೇಳ್ತಾರಂತೆ ಆದಿಶಂಕರಾಚಾರ್ಯರು. ನಂದಿ ಒಪ್ಪೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಸಮಾಜದಲ್ಲಿರುವಂತಹ ಸಾಮಾನ್ಯ ಜನರು ಖಂಡಿತವಾಗಿಯೂ ಇದನ್ನು ಅಪಾರ್ಥ ಮಾಡಿಕೊಳ್ಳುತ್ತಾರೆ. ಯಾಕೆ ಅಂತ ಹೇಳಿದ್ರೆ, ಒಂದು ಸ್ತ್ರೀಯ ದೇಹದ ಪ್ರತಿಯೊಂದು ಅಂಗದ ವರ್ಣನೆ ಅಂತ ಹೇಳಿದ್ರೆ ಸಾಮಾನ್ಯ ಮನುಷ್ಯ ಹೇಗೆ ಸ್ವೀಕಾರ ಮಾಡ್ತಾನೆ? ಬಹಳ ಕೆಟ್ಟದಾಗಿಯೇ ಸ್ವೀಕಾರ ಮಾಡಬಹುದು. ಇನ್ನು ಎಲ್ಲರೂ ಕೂಡ ಆ ಜಗನ್ಮಾತೆಯನ್ನ ಯಾವ ದೃಷ್ಟಿಯಿಂದ ನೋಡ್ತಾರೆ ಹಾಗಾದ್ರೆ? ಹಾಗಾಗಿ ಇದು ಸಾಧ್ಯ ಇಲ್ಲ. ಈ ವರ್ಣನೆಯನ್ನ ನೀನು ತೆಗೆದುಕೊಂಡು ಹೋಗುವಾಗೆ ನಾನು ಬಿಡೋದಿಲ್ಲ ಅಂತ ಹೇಳ್ತಾರೆ. ಹಾಗಾದಾಗ ಆದಿಶಂಕರಾಚಾರ್ಯರು ಅಮ್ಮ ಅಂತೇಳಿ ಆರ್ತನಾದವನ್ನ ಮಾಡ್ತಾರಂತೆ. ಯಾಕೆಂದ್ರೆ ಅಷ್ಟು ದುಃಖ ಆಯ್ತು. ಅಯ್ಯೋ, ಇಷ್ಟು ಕಷ್ಟಪಟ್ಟು ಶಿವ ಹೇಳಿ ನಾನು ಬರೆದಿರುವಂತಹ ಪತ್ರಗಳಿದೆಲ್ಲ ಯಾವುದು ಎಲ್ಲವೂ ಹಾರೋಯ್ತಲ್ವಾ? ಬೇಕಾಗಿದೆ, ನನಗೆ ಸಮಾಜಕ್ಕೋಸ್ಕರ ಕೊಡಬೇಕಾಗಿದೆ ಅಂತ ಹೇಳುವ ದುಃಖದಲ್ಲಿ ಅಮ್ಮ ಅಂತೇಳಿ ಆರ್ತನಾದದಿಂದ ಕೂಗಿದಾಗ ಅಲ್ಲಿ ತಕ್ಷಣ ಓಡೋಡ್ಕೊಂಡು ಬರ್ತಾರೆ ಪರಮೇಶ್ವರ ಪರಮೇಶ್ವರಿ ಇಬ್ರು. ಬಂದು ನಂದಿಯನ್ನ ಗದರಿಸ್ತಾರೆ. ಏನ್ ಮಾಡ್ತಾ ಇದ್ದೀನಿ ನಂದಿ? ನಂದಿ ಹೇಳ್ತಾನೆ, ಈ ತರದ ಸ್ತುತಿಯನ್ನ ನಾನು ತೆಗೆದುಕೊಂಡು ಹೋಗೋದಕ್ಕೆ ಬಿಡೋದಿಲ್ಲ, ಪ್ರಪಂಚಕ್ಕೆ ಇದೆಲ್ಲ ಬೇಡ ಅಂತೇಳಿ. ಆಗ ಜಗನ್ಮಾತೆ ನಂದಿಯನ್ನ ಕರೆದು ಕೇಳ್ತಾಳೆ, ಇವನು ಯಾರು ನಿಂಗೆ ಗೊತ್ತಿದ್ಯಾ? ಹೇಗೆ ಗಣೇಶ ಮತ್ತೆ ಸುಬ್ರಹ್ಮಣ್ಯ ನನ್ನ ಮಕ್ಕಳೋ ಹಾಗೆಯೇ ಈ ಶಂಕರ ಕೂಡ ನನ್ನದೇ ಮಗ. ಬಾ ಇಲ್ಲಿ, ನಾನು ನಿನ್ಗೆ ಅವನ ವಿಚಾರ ಹೇಳ್ತೇನೆ ಅಂತ ಅವನನ್ನ ಆ ಕಡೆಗೆ ಕರ್ಕೊಂಡು ಹೋಗ್ತಾರೆ. ಹಾಗೆಯೇ ಆದಿಶಂಕರಾಜರು ದುಃಖದಲ್ಲಿದ್ದಾಗ ಜಗನ್ಮಾತೆ ಹೇಳ್ತಾಳೆ, ಇಬ್ರು ಪರಮೇಶ್ವರ ಪರಮೇಶ್ವರಿ ಇಬ್ರು ಹೇಳ್ತಾರೆ, ನೀ ತಲೆಬಿಸಿ ಮಾಡ್ಕೋಬೇಡ, ಚಿಂತೆ ಮಾಡ್ಕೋಬೇಡ. ನಮ್ಮನ್ನ ಧ್ಯಾನ ಮಾಡಿದಾಗ ಮತ್ತೆ ಇದೆಲ್ಲವೂ ನಿನ್ಗೆ ಸ್ಮರಣೆ ಆಗತ್ತೆ. ಕೆಲವು ಪತ್ರಗಳು ಅಲ್ಲೇ ಇದ್ದವು, ಅದನ್ನೆಲ್ಲ ಏನೆಲ್ಲ ಸಿಕ್ತೋ ಅದನ್ನೆಲ್ಲ ಕಟ್ಟಿಕೊಂಡ್ರು. ಮತ್ತೆ ಹಿಮಾಲಯಕ್ಕೆ ತಿರುಗಿ ಬಂದು ಮತ್ತೆ ಆ ಸಮಾಧಿ ಸ್ಥಿತಿಯಲ್ಲಿದ್ದಾಗ ಎಲ್ಲವೂ ಶಿವ ಏನೇನು ಹೇಳಿದ್ನೋ ಅದೇ ಥರದಲ್ಲಿ, ಅಂದ್ರೆ ಶಿವ ವಾಕ್ಯದ ರೂಪದಲ್ಲಿ ಹೇಳಿರ್ತಾನೆ, ಶಂಕರಾಚಾರ್ಯರು ಬರ್ಕೊಂಡಿದ್ದು ಶ್ಲೋಕದ ರೂಪದಲ್ಲಿ. ಹಾಗೆ ಈ ಮೊದಲನೆಯ 41 ಶ್ಲೋಕಗಳಿಗೆ ಆನಂದ ಲಹರಿ ಅಂತ ಹೆಸರು. ಇದು
ಶಿವ ಹೇಳಿದ ಶ್ಲೋಕಗಳೇ ಅಂತ ಇದೆ. ಇದು ಈ ಪುಸ್ತಕದಲ್ಲಿರುವಂತಹ ಒಂದು ಘಟನೆಯನ್ನ ಅವರು ಹೀಗೆ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದರಿಂದ ನಾವು ಕಲಿಯೋದು ಏನು ಅಂತ ಹೇಳಿದ್ರೆ, ಯಾವ ಶಿವಾಲಯಕ್ಕೆ ಹೋದ್ರೂ ಮೊದಲು ನಂದಿಗೆ ನಮಸ್ಕಾರ ಮಾಡಿ, ಸಾಧ್ಯವಾದರೆ ಈ ಶ್ಲೋಕವನ್ನ ಪಠಿಸಿ ಆಮೇಲೆ ಶಿವನ ದರ್ಶನ ಮಾಡಿದಾಗ ಆ ಫಲ ಎಲ್ಲವೂ ನಮಗೆ ಸಿಗತ್ತೆ ಅಂತ ಹೇಳ್ತಾರೆ. ನಂದಿ ಅಂತ ಹೇಳಿದ್ರೆ ಮತ್ತೆ 4 ಕಾಲುಗಳಿರುವಂತಹದ್ದು, ಮತ್ತೆ ನಮ್ಮ ಚತುರ್ವಿಧ ಪುರುಷಾರ್ಥ ಅಂತ ಹೇಳ್ತೀವಿ, ಧರ್ಮ ಅರ್ಥ ಕಾಮ ಮೋಕ್ಷವನ್ನ ಸೂಚಿಸುವಂತದ್ದು. ನಂದಿ ಅಂತ ಹೇಳಿರೋ ಒಂದು ಪ್ರಾಣಿ ಅಂತ ಹೇಳುವ ದೃಷ್ಟಿಕೋನದಿಂದ ನೋಡಬಾರ್ದು. ಇದು ನಮಗೆ ಬೇಕು. ಧರ್ಮ ಅರ್ಥ ಕಾಮ ಮೋಕ್ಷ ಇದೆಲ್ಲವೂ ಬೇಕು ನಮಗೆ. ಧರ್ಮದಿಂದ ಹೋದರೆ ತಾನೇ ನಮಗೆ ಶಿವ ಕಾಣಸಿಗೋದು. ಧರ್ಮ ಅರ್ಥ ಕಾಮ ಎಲ್ಲವೂ ಬೇಕು. ಇಲ್ಲಿಗೆ ಕಾಮ ಅಂತ ಹೇಳಿದ್ರೆ ಮುಮೋಕ್ಷ ಆಗ್ಬೇಕು, ನನಗೆ ಮೋಕ್ಷ ಬೇಕು, ನನಗೆ ಶಿವನನ್ನ ಆರಾಧನೆ ಮಾಡುವಂತೆ ಆಗಬೇಕು. ಯಾವುದಕ್ಕೆ ಬೇಕಾಗಿ? ಲೌಕಿಕ ಕೋರಿಕೆಗಳನ್ನು ತೀರಿಸುವುದಕ್ಕಾಗಿ ಅಲ್ಲ. ಮೊದಲು ಲೌಕಿಕ ಕೋರಿಕೆಗಳನ್ನು ತೀರಿಸುವುದಕ್ಕಾಗಿ ಪ್ರಾರ್ಥನೆ ಮಾಡಿದ್ರೂ ಕೂಡ ಮುಂದಕ್ಕೆ ಸಾಗ್ತಾ ಸಾಗ್ತಾ ಅದನ್ನ ಬದಲಾವಣೆಯನ್ನ ಮಾಡಬೇಕಾಗಿದೆ, ಪರಿವರ್ತನೆ ಬರಬೇಕಾಗಿದೆ. ಆಸೆಯಲ್ಲಿ, ಕೋರಿಕೆಗಳಲ್ಲಿ ಉತ್ತಮವಾದ ಕೋರಿಕೆಗಳು, ಸಮಾಜಕ್ಕಾಗಿ ನಾನು ಸಹಾಯ ಮಾಡುವಂತೆ ಆಗಲಿ, ಬೇರೆಯವರಿಗೆ ನನ್ನಿಂದ ಉಪಕಾರ ಆಗಲಿ, ಈ ತರದ ಭಾವನೆಗಳು ಮೂಡಿಸಿಕೊಳ್ಳಬೇಕಾಗಿದೆ. ಈ ತರದ ಕಾಮನೆಗಳು, ಕಾಮ ಅಂದ್ರೆ ನಮಗೆ ಆಸೆಗಳು ಹುಟ್ಟಬೇಕಾಗಿದೆ. ನನಗೆ ಮೋಕ್ಷ ಸಿಗಲಿ, ಕರ್ಮಯೋಗವನ್ನ ನಾನು ಮಾಡುವಂತೆ ಆಗಲಿ, ನಾನು ಧ್ಯಾನ ಮಾಡುವಂತೆ ಆಗಲಿ, ಎಲ್ಲರಲ್ಲಿಯೂ ಪರಮಶಿವನನ್ನೇ ಕಾಣುವಂತೆ ಆಗಲಿ, ಈ ತರದ ಆಸೆಗಳು. ಇದು ನಂದಿ ಅಂತ ಹೇಳಿದ್ರೆ ಇದು. ಹಾಗಾಗಿ ಈ ಶ್ಲೋಕವನ್ನ ಪಠಿಸಿ ಆಮೇಲೆ ನಂದಿಯ ಬಾಲವನ್ನ ನೀವಿ ನಮ್ಮ ಬೆರಳುಗಳನ್ನ ಹೀಗಿಟ್ಟು ಅದರ ಎಡೆಯಿಂದ ನಾವು ಹೀಗೆ ಎಡೆಯಲ್ಲಿ ನೋಡ್ಬೇಕು ಅಂತ ನಮ್ಮ ಗ್ರಂಥಗಳು ಹೇಳುತ್ತವೆ. ಹಾಗಲ್ಲದೆ ಇದ್ರೂ ಒಂದು ನಂದಿಗೆ ಒಂದು ನಮಸ್ಕಾರ ಆದ್ರೂ ಮಾಡಿ, ಸಾಧ್ಯ ಆದ್ರೆ ಈ ಶ್ಲೋಕವನ್ನ ಹೇಳಿ ಆಮೇಲೆ ಶಿವನ ದರ್ಶನವನ್ನ ನಾವು ಮಾಡೋಣ. ಯಾಕೆಂದ್ರೆ ಆದಿಶಂಕರಾಚಾರ್ಯರು ಅವರಿಗೆ ನಂದಿ ಬಂದು ಡಿಕ್ಕಿ ಹೊಡೆದಿದ್ದಾನೆ ಅಂತ ಆದ್ರೆ ಹಾಗೆ ನಮ್ಗೆ ಹೇಗೆ ಡಿಕ್ಕಿ ಹೊಡಿಬಹುದು ಅವನು? ನನ್ನ ಅಪ್ಪಣೆ ಇಲ್ಲದೆ ಶಿವನ ದರ್ಶನ ಮಾಡ್ತೀರಾ ನೀವೆಲ್ಲ ಅಂತ ಕೇಳ್ಬೋದು ತಾನೆ. ಹಾಗಾಗಿ ಖಂಡಿತವಾಗಿಯೂ ಕೂಡ ಶಿವನ ದರ್ಶನ ಮಾಡುವ ಮೊದಲು ನಂದೀಶ್ವರನ ಅಪ್ಪಣೆಯನ್ನ ಪಡೆದು ನಮಸ್ಕಾರವನ್ನ ಮಾಡಿ ಆಮೇಲೆ ಶಿವನ ದರ್ಶನವನ್ನ ಮಾಡೋಣ. ಇನ್ನೀಗ ಈ ಕಥೆ, ಈ ಪವನಿ ನಿರ್ಮಲ ಅಂತ ಅವರು ಭವಾನಿ ಸೌಂದರ್ಯ ಲಹರಿ ಅಂತ ಒಂದು ವ್ಯಾಖ್ಯಾನ, ಸೌಂದರ್ಯ ಲಹರಿಯ ಮೇಲೆ ತೆಲುಗಿನಲ್ಲಿ ವ್ಯಾಖ್ಯಾನವನ್ನ ಮಾಡಿರುವಂತಹದ್ದು. ಹಾಗಾಗಿ ಅದರಲ್ಲಿರುವಂತಹ ಈ ಘಟನೆಯನ್ನ ನಾನು ಇವಾಗ ತಿಳಿಸಿರುವಂಥದ್ದು. ಇದರಲ್ಲಿ ಪ್ರತಿಯೊಂದು ಶ್ಲೋಕವೂ ಕೂಡ ಮಂತ್ರವೇ. ಪ್ರತಿಯೊಂದು ಶ್ಲೋಕಕ್ಕೂ ಒಂದು ಯಂತ್ರ ಇದೆ. ನಮಗೆ ಶ್ರೀಚಕ್ರದ ಬಗ್ಗೆ ಗೊತ್ತಿದೆ. ಈ ಸೌಂದರ್ಯ ಲಹರಿಯ 100 ಶ್ಲೋಕಗಳಿಗೂ ಒಂದು ಯಂತ್ರ ಇದೆ. ಮಂತ್ರ ಅಂತ ಹೇಳಿದ್ರೆ ನಮ್ಗೆ ಎಲ್ಲರಿಗೂ ಗೊತ್ತಿದೆ. ಮನನಾತ್ ತ್ರಾಯತೆ ಇತಿ ಮಂತ್ರ. ಮತ್ತೆ ಮತ್ತೆ ಮನನ ಮಾಡೋದ್ರಿಂದ ನಮ್ಮ ರಕ್ಷಣೆಯನ್ನ ಯಾವುದು ಮಾಡುತ್ತೋ ಅದು ಮಂತ್ರ. ನಮ್ಮ ಶುದ್ಧೀಕರಣಕ್ಕೆ ಬೇಕಾಗಿದೆ ಮಂತ್ರ. ಈಗ ನಾವು ಒಂದು ಮನೆಗೆ ಹೋಗಿ ಹೊಸದಾಗಿ ಶಿಫ್ಟ್ ಆಗ್ತಾ ಇದ್ದೇವೆ ಅಂತ ಅನ್ಕೊಳ್ಳೋಣ. ಅಲ್ಲಿ ಎಷ್ಟೋ ಸಮಯದಿಂದ ಯಾರೂ ಇರಲಿಲ್ಲ, ಎಲ್ಲ ಜೇಡ್ರ ಬಲೆ ತುಂಬಿಕೊಂಡಿದೆ, ಕಸ ತುಂಬಿಕೊಂಡಿದೆ ಅಂತ ಆದ್ರೆ ಏನ್ ಮಾಡ್ತೀವಿ? ಆ ಕಸವನ್ನೆಲ್ಲ ಮೊದಲು ಗುಡಿಸಿ ಮನೆಯನ್ನೆಲ್ಲ ಚೆನ್ನಾಗಿ ಉಜ್ಜಿ ಅದು ನಿರ್ಮಲವಾಗಿರುವಂತೆ ಮಾಡಿ ಆಮೇಲೆ ನಮ್ಮ ಸಾಮಾನುಗಳನ್ನು ನಾವು ಒಳಕ್ಕೆ ತೆಗೆದುಕೊಂಡು ಹೋಗ್ತೇವೆ. ಹಾಗೆ ಈ ಮಂತ್ರವೂ ಕೂಡ ಎಲ್ಲವನ್ನ ನಿರ್ಮಲವಾಗಿ ಮಾಡಿ ಆಮೇಲೆ ನಾವು ಧ್ಯಾನ ಮಾಡುವಂತೆ ಮಾಡತ್ತೆ ಈ ಮಂತ್ರಗಳು. ಈಗ ನಮ್ಗೆ ಹೊರಗಡೆ ಕಾಣುವಂಥದ್ದು ಅಂದ್ರೆ ನಮ್ಮ ದೇಹ ಶುದ್ಧಿ ಹೇಗೆ ಮಾಡಬೇಕೋ ಗೊತ್ತಿದೆ. ಅಂದ್ರೆ ನಮ್ಮ ಸ್ಥೂಲ ಶರೀರ, ಸೂಕ್ಷ್ಮ ಶರೀರವನ್ನ ಧ್ಯಾನ ಮಾಡಿ ನಿರ್ಮಲ ಮಾಡಿಕೊಳ್ಬಹುದು, ಇಲ್ಲ ಕರ್ಮಯೋಗ ಇದರ ಮೂಲಕ.
ಕಾರಣ ಶರೀರ ಇದೆ. 3 ಶರೀರ ಇದೆ. ಶರೀರತ್ರಯ, ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರ. ಈ ಕಾರಣ ಶರೀರವನ್ನ ಶುದ್ಧಿ ಮಾಡಿದ್ರೆ ಮೋಕ್ಷಕ್ಕೆ ದಾರಿ. ಕಾರಣ ಶರೀರವನ್ನ ಶುದ್ಧಿ ಮಾಡೋದು ಹೇಗೆ? ಅದು ನಾದದ ಮೂಲಕ ಮಾಡಕ್ಕಾಗತ್ತಂತೆ. ನಮ್ಮ ಗ್ರಂಥಗಳು ಹೇಳುವಂತಹದ್ದು ನಾದ. ನಮ್ಗೆ ಬೀಜಾಕ್ಷರಗಳು ಗೊತ್ತಿವೆ. ಹೇಗೆ ಬೀಜಾಕ್ಷರವು, ಪ್ರತಿಯೊಂದು ಬೀಜಾಕ್ಷರವೂ ಕೂಡ ಅತಿ ಪರಿಣಾಮಕಾರಿಯಾದದ್ದು, ಹಾಗೆಯೇ ಸೌಂದರ್ಯ ಲಹರಿಯ ಪ್ರತಿಯೊಂದು ಶ್ಲೋಕವು ಅತ್ಯಂತ ಪರಿಣಾಮವನ್ನ ಬೀರುವಂಥದ್ದು, ಫಲಕಾರಿಯಾಗುವಂಥದ್ದು. ಅದು ಯಾವುದೇ ತರದ ಸಮಸ್ಯೆ ಇರ್ಬೋದು, ದೇಹದ ಸಮಸ್ಯೆ ಇರ್ಬೋದು, ಅಥವಾ ದುಡ್ಡಿನ ಸಮಸ್ಯೆ ಇರ್ಬೋದು, ಸಂಸಾರ ತಾಪತ್ರಯಗಳು ಅಂತ ಹೇಳ್ತೀವಿ ಅದು ಇರ್ಬೋದು. ಯಾವುದಕ್ಕೆ ಆಗಿದ್ರೂ ಕೂಡ ಈ ಸೌಂದರ್ಯ ಲಹರಿಯ ಪಠಣೆಯಿಂದ ಅದೆಲ್ಲವೂ ಶಮನ ಆಗತ್ತೆ ಅಂತ ಹಲವಾರು ವ್ಯಾಖ್ಯಾನಕಾರರು ಹೇಳ್ತಿದ್ದಾರೆ. ಯಂತ್ರ, ಒಂದೊಂದು ಶ್ಲೋಕಕ್ಕೂ ಒಂದೊಂದು ಯಂತ್ರವನ್ನ ರಚನೆ ಮಾಡಿದ್ದಾರೆ. ಈಗ ನಾವು ಒಂದು ಹೋಮ, ಯಜ್ಞ, ಯಾಗವನ್ನ ನೋಡ್ತೇವೆ, ಅಥವಾ ಪೂಜೆ. ನಾವು ಹೇಗೆ ಹೋಗ್ತೇವೆ, ಇನ್ನೊಬ್ಬರ ಮನೇಲಿ ಒಂದು ಸತ್ಯನಾರಾಯಣ ಪೂಜೆ ಇದೆ ಅಥವಾ ಒಂದು ಹೋಮ ಇದೆ, ಗಣಪತಿ ಹೋಮವೋ ಯಾವುದೋ ಒಂದು ಹೋಮ ಹೇಳ್ತಾರೆ ಅಂತ ಅನ್ಕೊಳ್ಳಿ, ಹೋಗ್ತೇವೆ. ಚೆನ್ನಾಗಿ ಡ್ರೆಸ್ ಎಲ್ಲ ಮಾಡ್ಕೊಂಡು ಹೋಗ್ತೇವೆ. ಅಲ್ಲಿ ಹೋಗಿ ಅವರಷ್ಟಕ್ಕೆ ಪೂಜೆ ಮಾಡ್ತಿರ್ತಾರೆ, ಹೋಮ ನಡೀತಾ ಇರುತ್ತೆ. ನಾವು ನಮ್ಮಷ್ಟಕ್ಕೆ ಇಲ್ಲಿ ಕೂತ್ಕೊಂಡು, ನಮ್ಮ ಬೇಕಾದವರು, ಬಂಧು ಬಳಗದವರು, ಸ್ನೇಹಿತರು ಎಲ್ಲ ಸಿಕ್ಕಿರ್ತಾರೆ. ಅವರ ಜೊತೆ ಲೋಕದ ವಿಚಾರ, ಸಂಸಾರದ ವಿಚಾರ ಹರಟೆ ಹೊಡ್ಕೊಂಡು ಕೂತು ಕೊನೆಯಲ್ಲಿ ಆಯ್ತು ಅಂತ ಹೇಳಿದಾಗ ಒಂದ್ಸಲ ಹೋಗಿ ಒಂದು ನಮಸ್ಕಾರ ಹೊಡೆದು ಬರ್ತೇವೆ. ಇದು ನಾವೆಲ್ಲ ಸಾಮಾನ್ಯವಾಗಿ ಮಾಡುವಂತಹ ವಿಚಾರ. ಆ ಪೂಜೆ ಅಥವಾ ಹೋಮ, ಯಜ್ಞ ಇರ್ಬೋದು, ಯಾಗ ಇರ್ಬೋದು, ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಶಕ್ತಿಯ ಸೃಷ್ಟಿಯಾಗಿದೆ ಅಲ್ಲಿ. ಅದನ್ನ ನಾವು ಸ್ವೀಕಾರ ಮಾಡುವಂಥವರಾಗಬೇಕು. ಹೇಗೆ ನಾವು ಒಂದು ಮಾತ್ರೆ, ಹುಷಾರಿಲ್ಲದಾಗ ಒಂದು ಮಾತ್ರೆ ತಗೊಳ್ತೇವೆ. ಆ ಮಾತ್ರೆಯಲ್ಲಿ ಏನಿದೆ ಅಷ್ಟೊಂದು ಶಕ್ತಿ ಇದೆ. ಕೆಲವೊಂದು ಮಾತ್ರೆ ತಗೊಂಡು ನೋಡಿ, ಅಷ್ಟು ದಿನ ನಿದ್ದೆ ಬರುತ್ತೆ, ಒಂದು ದಿನ ಕಣ್ಣಿಗೆ ಮಾಡಕ್ಕಾಗಲ್ಲ, ಅಷ್ಟು ಸಣ್ಣ ಮಾತ್ರೆ ಅಲ್ವೇ? ಹಾಗೆಯೇ ಈ ಅಲ್ಲಿ ಸೃಷ್ಟಿಯಾಗಿರುವಂತಹ ಶಕ್ತಿ, ಅದನ್ನ ಒಂದು ಮಾತ್ರೆಯಾಗಿ ಮಾಡಿ ನಾವು ನಮ್ಮೊಳಗೆ ಇಟ್ಟುಕೊಳ್ಬೇಕು. ಬೇಕಾದಾಗ ಅದನ್ನು ಉಪಯೋಗಿಸಿಕೊಳ್ಬೇಕು. ಯಾವ ಸಮಯದಲ್ಲಿ ನಮ್ಗೆ ಕಷ್ಟ ಬರುತ್ತೋ, ನನ್ನ ಹತ್ರ ಈ ಮಾತ್ರೆ ಇದೆ, ಉಪಯೋಗಿಸ್ಕೊಳ್ತೇನೆ ನಾನು, ಹೊರಗಡೆಯಿಂದ ಬೇಕಾಗಿಲ್ಲ. ಇಲ್ಲಿ ಒಳಗಡೆ ನನ್ನ ಹತ್ರ ಸ್ಟೋರ್ ಇದೆ, ಮೆಡಿಕಲ್ ಶಾಪ್ ಇದೆ ಒಳಗಡೆ. ಹೇಗೆ ಮೊನ್ನೆ ಅಲ್ಲಿ ಪೂಜೆಗೆ ಹೋದಾಗ ಒಂದು ಮಾತ್ರೆ ಸಿಕ್ತು, ಇಲ್ಲಿ ಪೂಜೆಗೆ ಹೋದಾಗ ಒಂದು ಮಾತ್ರೆ ಸಿಕ್ತು. ಆಹಾ, ಆ ಮಾತ್ರೆಯಾಗಿ ನಾವು ಕನ್ವರ್ಟ್ ಮಾಡಿಕೊಂಡಿಲ್ಲ. ಯಾಕೆ? ನಾವು ನಮ್ಮ ಲೋಕಾಭಿರಾಮವಾಗಿ ಮಾತಾಡೋದ್ರಲ್ಲಿ ಬ್ಯುಸಿ ಆಗಿದ್ದೇವಲ್ಲ. ಹಾಗಾಗದೆ ಇದು ನಮ್ಮೆಲ್ಲರ ಕರ್ತವ್ಯ. ಹೋಗೋದು ಅದಕ್ಕೆ. ಅವ್ರು ಕರೆಯೋದು ಯಾಕೆ? ಊಟ ಮಾಡಿ ಹೋಗಿ ಅಂತಲ್ಲ ಕರೆಯೋದು. ಊಟಕ್ಕೆ ಕರೆದಿಲ್ಲ ಅವರು. ಊಟ ಅದರ ಒಂದು ಭಾಗ ಅಷ್ಟೇ. ಹಾಗೆಯೇ ಈ ಯಂತ್ರ ಅಂತ ಹೇಳುದು, ನಾವು ಏನನ್ನ ಪಠಿಸ್ತೇವೆಯೋ ಅದರ ಶಕ್ತಿಯನ್ನ ತನ್ನಲ್ಲಿ ಕೂಡಿ ಹಾಕಿಕೊಳ್ಳುವಂತಹ ಒಂದು ಸಾಮರ್ಥ್ಯ ಇರುವಂತಹದ್ದು. ಹೇಗೇಗೋ ಮಾಡಿದ್ರೆ ಅದು ಯಂತ್ರ ಆಗೋದಿಲ್ಲ. ಅದಕ್ಕೆಲ್ಲ ಸರಿಯಾದ ಅಳತೆ ಇರುತ್ತೆ. ಕೆಲವು ಅಕ್ಷರಗಳು ಅದರಲ್ಲಿ ಇರಬೇಕಾಗತ್ತೆ. ಹಾಗೆ ಇಲ್ಲಿ 100 ಶ್ಲೋಕಗಳಿಗೂ, ಪ್ರತಿಯೊಂದು ಶ್ಲೋಕಕ್ಕೂ ಒಂದು ಯಂತ್ರ ಇದೆ. ಹಾಗಾದ್ರೆ ಅದಕ್ಕೆ ಎಷ್ಟು ಶಕ್ತಿ ಎಷ್ಟಿದೆ ನೋಡಿ. ಪ್ರತಿಯೊಂದು ಶ್ಲೋಕಕ್ಕೂ ನಾವೇನೋ ಒಂದು ಶ್ಲೋಕವನ್ನ ಸುಮ್ಮನೆ ಅಸಡ್ಡೆಯಾಗಿ ಬಿಟ್ಕೊಡ್ಬೋದು. ಒಂದು ಶ್ಲೋಕ ಓದಿ ಏನಾಗತ್ತೆ? ಲಲಿತಾ ಸಹಸ್ರನಾಮದಲ್ಲಿ ಎಲ್ಲವನ್ನು ಹೇಳಬೇಕಂತೆ, ಇಲ್ಲದಿದ್ರೆ ಕಷ್ಟ ಬರುತ್ತಂತೆ. ಯಾಕೆ? ಒಂದು ಶ್ಲೋಕಕ್ಕೆ ಶಕ್ತಿ ಇಲ್ವಾ? ಅದಕ್ಕೆ ಶಕ್ತಿ ಇದೆ. ಒಂದು ಕಲ್ಲಿಗೂ ಶಕ್ತಿ ಇದೆ. ಹಾಗಿದ್ದಾಗ ಇಂತಹ ಆಚಾರ್ಯರು ರಚಿಸಿರುವಂತಹ ಶ್ಲೋಕಕ್ಕೆ ಶಕ್ತಿ ಇಲ್ವೇ? ನಾವು ಗ್ರಹಿಸೋದಿಲ್ಲ ಅಷ್ಟೇ. ಅಷ್ಟೊಂದು ಶಕ್ತಿ ಇದೆ ಅಂತ ಹೇಳುವ ಭಾವನೆಯೂ ಇಲ್ಲ ನಮ್ಮಲ್ಲಿ. ಆ ಶಕ್ತಿಯನ್ನು ನಾನು ಸ್ವೀಕಾರ ಮಾಡ್ಬೋದು ಅಂತ ಹೇಳೋದು ನನಗೆ ಗೊತ್ತಿಲ್ಲ. ಏನೋ ಸುಮ್ಮನೆ ಒಂದು ನಂಬಿಕೆ ವಾಸ್ತೆ, ಇಲ್ಲ ಹೆಗ್ಗಳಿಕೆಗೆ, ನನಗೆ ಸೌಂದರ್ಯ ಲಹರಿ ಗೊತ್ತಿದೆ, ನಾನು ಕ್ಲಾಸಿಗೆ ಹೋಗ್ತೇನೆ ಅಂತ ಹೇಳೊಂದು ಹೆಗ್ಗಳಿಕೆಗೂ ಕಲಿತೇವೆ. ಹಾಗಾದ್ರೂ ಕಲಿಯೋಣ, ಅಷ್ಟಾದ್ರೂ ಮುಂದಕ್ಕೆ ಸಾಗ್ತಾ ಇರ್ತೇವೆ. ಈಗ ಹಾಗಲ್ಲದೆ ಇದಕ್ಕಿಂತಲೂ ಮುಂದಕ್ಕೆ ಸಾಗಬೇಕಾಗಿದೆ ಅಲ್ವೇ?
ಹಾಗಾಗಿ ಪ್ರತಿಯೊಂದು ಶ್ಲೋಕವನ್ನು ಒಂದು ಮಂತ್ರದ ರೂಪದಲ್ಲಿ ಸ್ವೀಕಾರ ಮಾಡ್ತಾ ಹೋಗೋಣ. ಪ್ರತಿಯೊಂದಕ್ಕೂ ಒಂದೊಂದು ಫಲ ಇದೆ. ಆ ಫಲದ ಬಗ್ಗೆ ನಾವು ಹೆಚ್ಚು ವಿಚಾರ ಮಾಡೋದು ಬೇಡ. ಅದು ಯಾವ ಫಲವನ್ನು ನಮಗೆ ಕೊಡಬೇಕು ಅಂತ ಆ ಜಗನ್ಮಾತೆ ಅನುಗ್ರಹಿಸ್ತಾಳೋ ಆ ಥರ ಇರಲಿ ಅಲ್ವೇ. ನನಗೆ ಅದು ಕೊಡು ಇದು ಕೊಡು ಅಂತೇಳಿ ನಾವು ಹೇಳೋದು ಬೇಡ. ಅವಳೇ ಅನುಗ್ರಹಿಸಲಿ. ಅವಳ ಸೌಂದರ್ಯವನ್ನ ಯಾವ ರೀತಿಯಲ್ಲಿ ಆದಿಶಂಕರಾಚಾರ್ಯರು ವರ್ಣಿಸಿದ್ದಾರೋ ನೋಡೋಣ. ಮೊದಲನೇ ಶ್ಲೋಕ. ಶಿವ ಶಕ್ತ್ಯಾ ಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲ ಸ್ಪಂದಿತುಮಪಿ ಅತಸ್ತ್ವಾಮಾರಾಧ್ಯಾಂ ಹರಿಹರ ವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮಕೃತ ಪುಣ್ಯ ಪ್ರಭವತಿ. ಮೊದಲನೆಯ ಪದಗಳೇ ಶಿವ ಶಕ್ತ್ಯಾಯುಕ್ತ. ಶಿವ ಮತ್ತೆ ಶಕ್ತಿ ಜೊತೆಯಾಗಿ, ಶಿವ ಶಕ್ತಿಯ ಜೊತೆಯಾಗಿ. ಯಾವುದಾದ್ರೂ ನಮಗೆ ಜೊತೆಯಾಗಿ ಅಂತ ಹೇಳಿದ್ರೆ ಏನಾಗತ್ತೆ? ಇದಿಬ್ರು ಬೇರೆ ಬೇರೆ, ನಾನು ಅವರ ಜೊತೆಯಾಗಿ ಹೋದೆ ಅಂದ್ರೆ ಏನು? ನಾನು ಬೇರೆ ಅವರು ಬೇರೆ ಅಲ್ವಾ? ಇದು ಹಾಗಲ್ಲ. ಹೇಳೋದು ಹೀಗಿದ್ರೂ ಕೂಡ ಇರುವಂಥದ್ದು ಒಂದೇ ನಾಣ್ಯದ ಎರಡು ಮುಖ ಅಂತ ಹೇಳೋದಿಲ್ವಾ? ಹಾಗೆ. ಆದ್ರೂ ಶಕ್ತಿಗೆ ಹೆಚ್ಚು ಪ್ರಾಮುಖ್ಯತೆ ಇದೆ. ಅಂದ್ರೆ ನಾವೀಗ ತತ್ವಬೋಧ, ಉಪದೇಶ ಸಾರ ಎಲ್ಲ ತಿಳ್ಕೊಂಡಿದ್ದೇವೆ. ಚೈತನ್ಯ, ಆತ್ಮ ಅಂತ ಹೇಳಿದ್ರೆ ಆ ಚೈತನ್ಯ ಎಲ್ಲ ಕಡೆ ಇರುವಂಥದ್ದು, ಏಕ ಒಂದೇ ಇರುವಂಥದ್ದು ಆತ್ಮ ಅಂತ ತಿಳಿದುಕೊಂಡಿದ್ದೇವೆ. ಆ ಆತ್ಮ ಅಥವಾ ಚೇತನ ಅಥವಾ ಚೈತನ್ಯಕ್ಕೆ ಹೆಸರು ಶಿವ. ಆತ್ಮ ಅಥವಾ ಚೈತನ್ಯ ಒಂದೇ ಇರುವಂಥದ್ದು, ಹಲವು ಇಲ್ಲ, ಎಲ್ಲ ಕಡೆ ಇರುವಂಥದ್ದು ಅದು ಒಂದೇ. ಅದಕ್ಕೆ ಕೊಟ್ಟಿರುವಂತಹ ಹೆಸರು ಶಿವ. ಶಕ್ತಿ ಯಾರಾಗದ್ರೆ? ನಮಗೆ ಗೊತ್ತಿರುವ ಹಾಗೆ ಒಂದು ಉದಾಹರಣೆ ಮೂಲಕ ನಾವು ಹೇಳಿದ್ದೇವೆ. ವಿದ್ಯುತ್ ಶಕ್ತಿ ಇದ್ದ ಹಾಗೆ. ಬರೇ ವಿದ್ಯುತ್ ಶಕ್ತಿ ಇದ್ರೆ ಯಾವ ಲಾಭವೂ ಇಲ್ಲ ನಮಗೆ. ಅದರ ಜೊತೆ ಏನೋ ಒಂದು ಬೇಕು. ಫ್ಯಾನ್ ಬೇಕು, ಲೈಟ್ ಬೇಕು, ಫ್ರಿಡ್ಜ್ ಬೇಕು, ಯಾವುದೋ ಒಂದು ಉಪಕರಣ ಇದ್ರೆ ತಾನೆ ಅದು ಪ್ರಯೋಜನಕ್ಕೆ ಬರುವಂತದ್ದು. ಇಲ್ದಿದ್ರೆ ಅದು ಅದರಷ್ಟಕ್ಕೆ ಇರುತ್ತೆ, ಏನೂ ಆಗೋದಿಲ್ಲ. ಹಾಗೆಯೇ ಶಿವ ಸುಮ್ಮನೆ ಚೈತನ್ಯ ಇರತ್ತೆ ಅಷ್ಟೇ ಹೊರತು ಏನು ಮಾಡಕ್ಕಾಗೋದಿಲ್ಲ ಶಿವನಿಂದ. ಶಕ್ತಿಯ ಜೊತೆ ಸೇರಿದಾಗ, ಹಾಗಾದ್ರೆ ಶಕ್ತಿ ಶಿವನಿಂದ ಬೇರೆ ಅಲ್ಲ. ಶಕ್ತಿ ಎರಡಾಗಿ ಇರಕ್ಕಾಗತ್ತೆ. ಚೈತನ್ಯದಲ್ಲಿಯೂ ಶಕ್ತಿ ಇದೆ, ಚೈತನ್ಯದಿಂದ ಬೇರೆಯಾಗಿಯೂ ಕೂಡ ಶಕ್ತಿ ಇದೆ. ಇದು ನಾವು ಸರಿಯಾಗಿ ತಿಳಿದುಕೊಳ್ಬೇಕಾದಂತಹ ವಿಚಾರ. ಯಾಕೆಂದ್ರೆ ನಮ್ಗೆ ಆಮೇಲೆ ಸಂಶಯ ಬರುತ್ತೆ. ಯಾಕೆ ನನ್ಗೆ ಬರ್ತಾ ಇತ್ತು ಮೊದಲು, ಹಾಗಕ್ಕೆ ಹೇಳ್ತಾ ಇರೋದು ನಾನು. ಶಿವ ಅಂತ ಹೇಳಿದ್ರೆ ವಿದ್ಯುತ್ ಶಕ್ತಿ ಇದ್ದಾಗೆ ಯಾವ ಉಪಕರಣವೂ ಇಲ್ಲದಿದ್ರೆ ಏನು ಪ್ರಯೋಜನ ಇಲ್ಲ. ನಾನಿದ್ದೇನೆ ಅಂತಲೂ ಶಿವನಿಗೆ ಗೊತ್ತಾಗೋದಿಲ್ಲ. ಗೊತ್ತಾಗಬೇಕು ಅಂತಾದ್ರೆ ಶಕ್ತಿ ಬೇಕು. ಶಕ್ತಿ ನಿಷ್ಕ್ರಿಯಳಾಗಿಯೂ ಇರ್ತಾಳೆ, ಕ್ರಿಯಾತ್ಮಕವಾಗಿಯೂ ಇರ್ತಾಳೆ. ಶಿವ ನಿಷ್ಕ್ರಿಯ. ಮತ್ತೆ ಹೇಳ್ತೇನೆ, ಶಿವ ಅಂತ ಹೇಳೋದು ನಿಷ್ಕ್ರಿಯ, ಯಾವ ಕ್ರಿಯೆಯನ್ನೂ ಮಾಡೋದಿಲ್ಲ. ಶಕ್ತಿ ಅಂತ ಹೇಳೋದು ನಿಷ್ಕ್ರಿಯವಾಗಿಯೂ ಇರುವಂಥದ್ದು, ಕ್ರಿಯಾತ್ಮಕವಾಗಿಯೂ ಇರುವಂಥದ್ದು. ಇದನ್ನೇ ನಾವು ಶಿವನಿಗೆ ಇಬ್ರು ಹೆಂಡತಿಯರು ಅಂತ ಹೇಳ್ತೇವೆ, ಸತಿ ಮತ್ತೆ ಪಾರ್ವತಿ. ನಿಷ್ಕ್ರಿಯಳಾಗಿರುವಂಥದ್ದು ಸತಿ, ಕ್ರಿಯಾತ್ಮಕವಾಗಿರುವಂತಹ ಭಾರ್ಯ ಹೆಂಡತಿ ಪಾರ್ವತಿ. ಶಿವನ ಜೊತೆ ಸುಮ್ಮನೆ ಇರ್ಲಿಕ್ಕೂ ರೆಡಿ ಇದ್ದಾಳೆ ಅವಳು. ನಿಷ್ಕ್ರಿಯಳಾಗಿಯೂ ಇರ್ತಾಳೆ,
ಅದೇ ಸೃಷ್ಟಿಗೆ ಕಾರಣಳು ಈ ಜಗನ್ಮಾತೆ ಶಕ್ತಿ. ಅದಕ್ಕೆ ಆದಿ ಪರಾಶಕ್ತಿ ಅಂತ ಹೇಳ್ತೇವೆ. ಅದೇ ಶಿವ ನಿಷ್ಕ್ರಿಯನಾಗ್ತಾನೆ. ಆದ್ರೆ ಶಿವ ಶಕ್ತಿಯಾಯುಕ್ತೋ, ಶಕ್ತಿಯ ಜೊತೆ ಸೇರಿದಾಗ ಯದಿ ಭವತಿ ಶಕ್ತಃ ಪ್ರಭವಿತುಂ. ಇಲ್ಲಿ ಪ್ರಭವಿತುಂ ಅಂತ ಹೇಳಿದ್ರೆ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಬಂತು. ಎಲ್ಲವನ್ನು ಕ್ರಿಯೆಯನ್ನು ಮಾಡೋದಿಕ್ಕೆ ಸಾಧ್ಯ. ನಚೇ ದೇವಂ ದೇವೋ ನ ಖಲು ಕುಶಲಃ ಸ್ಪಂದಿತುಂ ಅಪಿ. ಅವಳಿಲ್ಲ, ಅವಳಿಲ್ಲ ಅಂತ ಅನ್ಕೊಳ್ಳಿ. ಆ ಜಗನ್ಮಾತೆ ಇಲ್ಲ ಅಂತ ಆದ್ರೆ ಈ ಮಹಾದೇವರುಗಳು ಅಂತ ಹೇಳ್ತೀವಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ, ಎಲ್ಲರೂ ಕೂಡ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣ ಅಂತ ನಾವು ಅವರನ್ನ ಹೊಗಳಾಡ್ತೀವಿ. ಅವ್ರು ಯಾರು ಕೂಡ ಅಲ್ಲಾಡೋಕ್ಕೂ ಸಾಧ್ಯ ಇಲ್ಲ. ಅವರ ಕೆಲಸಕ್ಕೆ ಕಾರಣಭೂತಳು ಯಾರು? ಇದೇ ಶಕ್ತಿ. ಅದಕ್ಕೆ ಅವಳನ್ನ ಜಗನ್ಮಾತೆ ಅಂತ ಹೇಳ್ತೀವಿ. ನಚೇ ದೇವಂ ದೇವೋ ನ ಖಲು ಕುಶಲಃ ಸ್ಪಂದಿತುಂ ಅಪಿ. ಸ್ವಲ್ಪವೂ ಕೂಡ ಅಲ್ಲಾಡೋದಿಕ್ಕೆ ಕೂಡ ಅವರಿಂದಾಗಿಯೇ ಸಾಧ್ಯ ಇಲ್ಲ. ಪಂಚಪ್ರೇತಾಸನಾಸೀನ ಅಂತ ನಾವು ಲಲಿತಾ ಸಹಸ್ರನಾಮದಲ್ಲಿ ಹೇಳುತ್ತೇವೆ. ಇವಳು ಇಲ್ವೋ? ಅವರೆಲ್ಲ ಪ್ರೇತಗಳೇ, ಪಂಚಪ್ರೇತಗಳು. ಇಲ್ಲದಿದ್ರೆ ಅವಳ ಜೊತೆ ಇದ್ದಾಗ, ಅವರ ಜೊತೆ ಇದ್ದಾಗ ಪಂಚಬ್ರಹ್ಮಾಸನ ಸ್ಥಿತ, ಪಂಚಬ್ರಹ್ಮರಾಗ್ತಾರೆ ಅವರು. ಅವಳು ಇಲ್ಲ ಅಂತಾದ್ರೆ ಪಂಚಪ್ರೇತಗಳಾಗಿ ಬಿಡ್ತಾರೆ. ಯಾರು? ಅಪ್ಪ, ಏನು ಮಹಾದೇವರಪ್ಪ ಇವರೆಲ್ಲ, ಬ್ರಹ್ಮ ವಿಷ್ಣು ಶಿವ. ಇವಳಲ್ಲಿ ಇಲ್ಲದೆ ಇದ್ರೆ ಅವರಿಂದ ಏನು ಮಾಡೋದಿಕ್ಕೆ ಆಗೋದಿಲ್ಲ. ಅತಸ್ತ್ವಾಂ ಆರಾಧ್ಯಾಂ ಹರಿಹರ ವಿರಿಂಚಾದಿಬಿರಪಿ. ಹಾಗಾಗಿ ಅವಳ ಆರಾಧನೆಯನ್ನ ಯಾರು ಮಾಡ್ತಾರೆ? ಹರಿ, ವಿಷ್ಣು, ಹರ, ಶಿವ, ವಿರಿಂಚಿ, ಬ್ರಹ್ಮ. ಅದಕ್ಕೋಸ್ಕರ ಈ ಮಹಾದೇವರುಗಳು ಅಂತ ಹೇಳುವಂತಹ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಅವಳ ಆರಾಧನೆಯನ್ನ, ಅತಸ್ತ್ವಾಂ ಆರಾಧ್ಯಂ, ಅವಳ ಆರಾಧನೆಯನ್ನ ಇವರೆಲ್ಲರೂ ಮಾಡ್ತಾರೆ. ಆದಿಭಿರಪಿ ಅಂತ ಇದೆ. ಒಂದು ದೃಷ್ಟಿಕೋನದಿಂದ ಹೇಳೋದಿದ್ರೆ ಇತ್ಯಾದಿ, ಇವರು ಮಾತ್ರ ಅಲ್ಲದೆ ಬೇರೆ ದೇವತೆಗಳು ಕೂಡ ಅಂತ ಹೇಳ್ಬೋದು. ಇಲ್ಲ, ಆದಿ ಅಂತ ಹೇಳಿದ್ರೆ ವೇದಕ್ಕೆ ಕೂಡ ಆದಿ ಅಂತ ಹೇಳುವ ಹೆಸರಿದೆ. ಅಂದ್ರೆ ಮೊದಲು ವೇದ ಕೂಡ ಇವಳನ್ನ ಸ್ತುತಿಸ್ತಾ ಇದೆ. ಇವಳನ್ನ ಹೊಗಳುವಂತಹದ್ದು ವೇದದಲ್ಲಿಯೂ ಕೂಡ ಇದೆ. ಪ್ರಣಂತುಂ ಸ್ತೋತುಂ ವಾ ಕಥಮ ಕೃತ ಪುಣ್ಯ ಪ್ರಭವತಿ. ಇಂತಹ ಮಹಾದೇವರುಗಳೇ ಅವರ ಆರಾಧನೆಯನ್ನು ಮಾಡ್ತಿರ್ಬೇಕಿದ್ರೆ ನಮ್ಮಂಥವ್ರು, ಅದರಲ್ಲಿಯೂ ಕೂಡ ಯಾರಿಗೆ ಅಕೃತ ಪುಣ್ಯ, ಮೊದಲು ಮಾಡಿರುವಂತಹ ಪುಣ್ಯ ಇದ್ರೆ ಮಾತ್ರ ಈ ಸೌಂದರ್ಯ ಲಹರಿಯನ್ನ ಪಠಿಸುವಂತಹ ಭಾಗ್ಯ ಇರೋದು, ಭಾಗ್ಯ ಸಿಗೋದು ಅಂತ ಆದಿಶಂಕರಾಚಾರ್ಯರು ಹೇಳ್ತಿದ್ದಾರೆ. ಇದಕ್ಕೆ ಪಠಿಸೋದಕ್ಕೆ ಕೂಡ ತುಂಬಾ ಪ್ರಾಮುಖ್ಯತೆನ ಆದಿಶಂಕರಾಚಾರ್ಯರು ಕೊಟ್ಟಿದ್ದಾರೆ. ಇದು ಎಲ್ಲರಿಗೂ ಸಾಧ್ಯವಿಲ್ಲ. ಯಾರಿಗೆ ಸಾಧ್ಯ? ಹಲವಾರು ಜನ್ಮಗಳಲ್ಲಿ ಉತ್ತಮವಾಗಿ ಜೀವನವನ್ನ ನಡೆಸಿದಂತಹವರಿಗೆ ಮಾತ್ರ. ಅಂತಹ ಪುಣ್ಯವನ್ನು ಯಾರು ಸಂಪಾದಿಸಿದ್ದಾರೋ ಅಂತವರಿಗೆ ಮಾತ್ರ ಪ್ರಣಂತುಂ ಸ್ತೋತುಂವ, ಸ್ತೋತ್ರ ಮಾಡೋದಿಕ್ಕೂ, ಅವಳಿಗೆ ನಮಿಸೋದಿಕ್ಕೂ ಕೂಡ, ನಮಸ್ಕಾರವನ್ನ ಮಾಡೋದಿಕ್ಕೂ ಕೂಡ, ಅಂದ್ರೆ ಈ ಜಗನ್ಮಾತೆಗೆ ನಮಸ್ಕಾರವನ್ನ ಮಾಡೋದಿಕ್ಕೆ ಕೂಡ ಯೋಗ್ಯತೆಯನ್ನು ಪಡೆಯುವಂಥವ್ರು ಯಾರು ಅಂತ ಹೇಳಿದ್ರೆ ಉತ್ತಮವಾಗಿ ಯಾರು ಪುಣ್ಯವನ್ನ ಮಾಡಿದ್ದಾರೋ ಅವರಿಗೆ ಮಾತ್ರ. ಎಲ್ರಿಗೂ ಸಿಗುವಂಥದ್ದಲ್ಲ. ಸೌಂದರ್ಯ ಲಹರಿಯ ಪಠನೆ ಆಗಿರ್ಬೋದು, ಅಥವಾ ಅದರ ಬಗ್ಗೆ ತಿಳಿದುಕೊಳ್ಳಬೇಕು ಅಂತ ಹೇಳುವ ಆಸಕ್ತಿ ಇರ್ಬೋದು, ಅಥವಾ ಅದನ್ನ ಪಾರಾಯಣ ಮಾಡಬೇಕು ಅಂತ ಹೇಳುವ ಆಸಕ್ತಿ ಇರ್ಬೋದು. ಇದೆಲ್ಲವೂ ಕೂಡ ನಾವು ಹಲವಾರು ಜನ್ಮಗಳಿಂದ ಮಾಡಿರುವಂತಹ ಪುಣ್ಯದಿಂದ ಇದು ನಮಗೆ ಲಭ್ಯ ಆಗ್ತಾ ಇದೆ. ಪ್ರತಿಯೊಂದು ಶ್ಲೋಕವು ಮಂತ್ರ ಅಂತ ತಿಳ್ಕೊಂಡೆವು.
ಹಾಗಾದರೆ 100 ಮಂತ್ರಗಳಿವೆ. ಎಲ್ಲವೂ ಕೂಡ ಜಗನ್ಮಾತೆಯನ್ನ ವರ್ಣಿಸುವಂಥದ್ದೇ ಹಲವಾರು ರೀತಿಯಲ್ಲಿ. ಈ ಶ್ಲೋಕದಲ್ಲಿ ಶಿವ ಮತ್ತು ಶಕ್ತಿ ಇವರು ಜೊತೆಯಾಗಿ ಇದ್ದಾಗ ಮಾತ್ರ ಕೆಲಸ ನಡೆಯುತ್ತೆ, ಪ್ರಪಂಚದ ಸೃಷ್ಟಿ ಆಗತ್ತೆ. ನಾವೆಲ್ಲ ಸೃಷ್ಟಿ ಆಗಬೇಕು ಅಂತ ಇದ್ರೆ ಶಿವ ಮತ್ತೆ ಶಕ್ತಿ ಜೊತೆಯಾಗಿದ್ದಾರೆ. ಇದನ್ನು ನಾವು ನಮ್ಮಲ್ಲಿ ಅನುಭವಿಸಬೇಕಾಗಿದೆ. ನಮ್ಮ ದೇಹದಲ್ಲಿ ಹಲವಾರು ಅಣು ಪರಮಾಣುಗಳಿವೆ, ಜೀವಕೋಶಗಳಿವೆ. ಜೀವಕೋಶಗಳು ಅಂತ ಹೇಳಿದ್ರೆ ಪ್ರತಿಯೊಂದು ಜೀವಕೋಶವೂ ಕೂಡ ಅಣು ಪರಮಾಣುವಿಂದ ಸೃಷ್ಟಿಯಾಗಿರುವಂಥದ್ದು. ಆ ಪರಮೇಶ್ವರಿಯ ತಾಂಡವ ಮತ್ತೆ ಲಾಸ್ಯವನ್ನ ಶಂಕರಾಚಾರ್ಯರು ಸ್ವಂತ ಕಣ್ಣಿನಿಂದ ನೋಡಿ ಬಹಿರಂಗದಲ್ಲಿಯೂ ಕಾಣಸಿಕ್ಕಿದ್ರು, ಅಂತರಂಗದಲ್ಲಿಯೂ ಅದನ್ನ ಅನುಭವಿಸಿದ್ರು. ನಾವು ಕೂಡ ನಮ್ಮ ಅನುಭವಕ್ಕೆ ಬಾರದೇ ಇದ್ರೂ ಕೂಡ ಅದನ್ನ ಊಹಿಸಿಕೊಳ್ಳಬಹುದು. ಪ್ರತಿಯೊಂದು ಅಣುವಿನಲ್ಲಿಯೂ ಕೂಡ ಶಿವ ಮತ್ತೆ ಶಕ್ತಿ. ನನ್ನ ದೇಹದಲ್ಲಿರುವಂತಹ ಪ್ರತಿ ಅಂಗದಲ್ಲಿಯೂ ಹಲವಾರು ಜೀವಕೋಶಗಳಿವೆ. ಒಂದೊಂದು ಜೀವಕೋಶದಲ್ಲಿಯೂ ಹಲವಾರು ಅಣು ಪರಮಾಣುಗಳಿವೆ. ಪ್ರತಿ ಅಣುವಿನಲ್ಲಿಯೂ ಕೂಡ ಪಾರ್ವತಿ ಪರಮೇಶ್ವರರಿದ್ದಾರೆ. ನಮಗೆ ಹೆತ್ತ ತಾಯಿ ತಂದೆಯರಿರ್ತಾರೆ. ಈ ಒಂದು ಜನ್ಮಕ್ಕೆ ಮಾತ್ರ ತಾಯಿ ತಂದೆಯರು. ಒಂದು ಜನ್ಮದಲ್ಲಿ ತಂದೆ ತಾಯಿಯರಾದಂಥವರ ಮೇಲೆ ನಮಗೆ ಎಷ್ಟೊಂದು ಪ್ರೀತಿ ಇದೆ. ಹಾಗಾದ್ರೆ ಈ ಒಂದು ಜೀವಕ್ಕೆ ಮಾತ್ರ ಕಾರಣ ಅಲ್ಲ, ಇಡೀ ಪ್ರಪಂಚವನ್ನೇ ಸೃಷ್ಟಿ ಮಾಡಿರುವಂತಹ, ಪ್ರಪಂಚಕ್ಕೆ ತಾಯಿ ತಂದೆಯರಾಗಿರುವಂತಹ ಆ ಪಾರ್ವತಿ ಪರಮೇಶ್ವರರಿಗೆ ಯಾವ ತರದಲ್ಲಿ ನಾವು ನಮಸ್ಕಾರ ಮಾಡಬೇಕು, ಯಾವ ಥರದಲ್ಲಿ ಅವರನ್ನ ಪ್ರೀತಿಸಬೇಕು ನಾವು. ವಾಗರ್ಥವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರವು ಅಂತೇಳಿ ಮಹಾಕವಿ ಕಾಳಿದಾಸ ಹೇಳ್ತಾನೆ. ವಾಕ್ ಮತ್ತೆ ಅರ್ಥ, ಒಂದು ಶಬ್ದ, ಒಂದು ಪದ. ವಾಕ್ ಅಂತ ಹೇಳಿದ್ರೆ ನಾವು ಮಾತಾಡುವಂಥದ್ದು. ಇಲ್ಲಿ ಒಂದು ಪದ. ಒಂದು ಪದ ಅಂತ ಹೇಳಿದ್ರೆ ಅದರ ಜೊತೆ ಅದರ ಅರ್ಥವೂ ಇದೆ. ಈಗ ನಾನು ಬೇಡ, ಒಂದು ಬೇಡ ಅಂತ ಹೇಳೋದೊಂದು ಪದ ಆಯಿತು, ಅದಕ್ಕೊಂದು ಅರ್ಥ ಇದೆ ತಾನೆ. ಆ ಪದ ಮತ್ತೆ ಅರ್ಥ ಬೇರೆ ಬೇರೆಯಾ? ಪದ ಹೇಳಿದ ತಕ್ಷಣ ನಮ್ಗೆ ಗೊತ್ತಾಯ್ತು, ಆಹಾ ಇದು ಬೇಡ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಿದೆ. ವಾಗರ್ಥವಿವ ಸಂಪೃಕ್ತೋ, ಹೇಗೆ ಪದ ಮತ್ತೆ ಅರ್ಥ ಜೊತೆ ಜೊತೆಯಾಗಿ ಇದೆಯೋ ಹಾಗೆಯೇ ಈ ಪಾರ್ವತಿ ಪರಮೇಶ್ವರರು ಜಗತಃ ಪಿತರೋ ಒಂದೇ. ನನಗೆ ಮಾತ್ರ ತಾಯಿ ತಂದೆ ಅಲ್ಲ, ಇಡೀ ಜಗತ್ತಿಗೆ ತಾಯಿ ತಂದೆಯರಾಗಿದ್ದಾರೆ. ಯಾರು? ಪಾರ್ವತಿ ಪರಮೇಶ್ವರರು. ಅಂತಹ ಪಾರ್ವತಿ ಪರಮೇಶ್ವರರು ನನ್ನಲ್ಲಿ, ನನಗೆ ಕಾಣುವಂತಹ ನನ್ನ ಕೈ, ನನ್ನ ಕಾಲು, ನನ್ನ ದೇಹ ಕಾಣುವಂಥದ್ದು, ಇದರಲ್ಲಿರುವಂತಹ ಜೀವಕೋಶಗಳಲ್ಲಿರುವಂತಹ ಅಣು ಪರಮಾಣುವಿನಲ್ಲಿ ಇರುವಂಥದ್ದು ಇದೇ ಶಿವ ಮತ್ತೆ ಶಕ್ತಿ. ಸ್ವಲ್ಪ ಸ್ವಲ್ಪವಾಗಿ ಆದರೂ ನಾವು ಅದನ್ನ ಓಹೋ ನನ್ನ ಇದರಲ್ಲಿದ್ದಾರೆ, ನನ್ನ ಕೈಯಲ್ಲಿದ್ದಾರೆ, ನನ್ನ ಬೆರಳಲ್ಲಿದ್ದಾರೆ ಅಂತ ಹೇಳುವ ಭಾವನೆಯನ್ನ ಸುಮ್ಮನೆ ಕೂತಾಗ, ನನ್ನಲ್ಲಿದ್ದಾರೆ ಅಂತಾದ್ರೆ ಬೇರೆಯವರಲ್ಲೂ ಇದ್ದಾರೆ. ಅದೇ ಶಿವ ಮತ್ತೆ ಶಕ್ತಿ ಪಿಂಡಾಂಡದಲ್ಲಿಯೂ ಇದ್ದಾರೆ, ಬ್ರಹ್ಮಾಂಡದಲ್ಲಿಯೂ ಇದ್ದಾರೆ. ಮೈಕ್ರೋ ಕಾಸ್ಮಾಸ್, ಮ್ಯಾಕ್ರೋ ಕಾಸ್ಮಾಸ್ ಎಲ್ಲ ಕಡೆ ಇರುವಂಥವರು. ಈ ತರ ನಮಗೆ ನಾವೇ ಸಮಯ ಸಿಕ್ಕಿದಾಗ ಹೇಳ್ತಾ ಹೇಳ್ತಾ ಮನಸ್ಸಿಗೆ ಒಂದು ಶಿಕ್ಷಣವನ್ನ ಕೊಟ್ರೆ ಈ ಪಥದಲ್ಲಿ ಮುಂದಕ್ಕೆ ಸಾಗೋದು ತುಂಬಾ ಸುಲಭವಾಗತ್ತೆ. ನಮಗೋಸ್ಕರ, ನಮ್ಮಂತಹ ಸಾಮಾನ್ಯ ಮನುಷ್ಯರಿಗೋಸ್ಕರ, ಸಾಮಾನ್ಯ ಗೃಹಸ್ಥಾಶ್ರಮಿಗಳಿಗೋಸ್ಕರವಾಗಿಯೂ ಇದನ್ನ ರಚನೆ ಮಾಡಿದ್ದಾರೆ. ಗೃಹಸ್ಥಾಶ್ರಮಿಗಳಿಗೆ ಮಾತ್ರ ಅಲ್ಲ, ಇದು ತಂತ್ರಶಾಸ್ತ್ರದಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದೇ ಸೌಂದರ್ಯ ಲಹರಿ. ಹಾಗೆ ಜ್ಞಾನಿಗಳು ಇದು ಅದ್ವೈತ ಮತವನ್ನೇ ಹಿಡಿದಿಡ್ತಾ ಇದೆ. ಕಂಡದ್ದು ಬೇರೆ ಎಲ್ಲಿಯೂ ಅಲ್ಲ, ತನ್ನಲ್ಲಿಯೇ. ಇದು ಅದ್ವೈತ ಸಿದ್ಧಾಂತ ತಾನೆ. ಹಾಗಾಗಿ ಯಾರಿಗೇ ಆಗಿರಲಿ, ಎಲ್ಲರಿಗೂ ಕೂಡ ಉತ್ತಮವಾಗಿ ಇರುವಂತಹ ಒಂದು ಸ್ತೋತ್ರ ಇದು. ಇದನ್ನ ಪಠಣೆಯನ್ನೂ ಮಾಡೋಣ, ಅರ್ಥವನ್ನು ತಿಳಿದುಕೊಳ್ಳುತ್ತಾ ಈ ಅಧ್ಯಾತ್ಮ ಪಥದಲ್ಲಿ ಮುಂದಕ್ಕೆ ಸಾಗ್ತಾ ಹೋಗೋಣ.
ओम श्री राम जय जय राम 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 ओम श्री राम जय राम ओम असतो मा सद्गमय तमसो मा ज्योतिर्गमय मृत्योर्मा अमृतं गमय ओम शांति शांति शांतिः लोका समस्ता सुखिनो भवन्तु लोका समस्ता सुखिनो भवन्तु लोका समस्ता सुखिनो भवन्तु।